ಮಾರ್ನಿಂಗ್. ಥ್ಯಾಂಕ್ಸ್. ತಗೊಳ್ಳಿ ನಿಮ್ಮ ಸರ್ವಿಸ್ ಚಾರ್ಜ್. ಥ್ಯಾಂಕ್ ಯು. ಬಣ್ಣ ಬಣ್ಣದ ಕಾಚಗಳು ತಗೊಳ್ಳಿ. ಎಲ್ಲರ ಮುಂದೆನಾ? ಗುರು ಹಾಕೊಳ್ಳೋದೇ ಉಂಟಂತೆ, ತಗೊಳ್ಳೋಕೇನಪ್ಪ ನಾಚಿಕೆ. ಪ್ಲೀಸ್ ಟೇಕ್ ಯುವರ್ ಬಿಲ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೈ ಡಿಯರ್ ಲಿಲ್ಲಿ, ಟೇಕ್ ಯುವರ್ ಜೆಲ್ಲಿ. ಹಲೋ, ಬರೀ ಥ್ಯಾಂಕ್ಸ್ ಸಾಕಾಗಲ್ಲಮ್ಮ, ಸರ್ವಿಸ್ ಚಾರ್ಜ್ ಕೊಡ್ತೀನಪ್ಪ. ಕೊಡದೇ ಇದ್ರೆ ಬಿಡ್ತೀಯಾ ನೀನು? ಏನ್ ಮಾರ ಇಷ್ಟೊಂದು ದೊಡ್ಡ ಪುಸ್ತಕ ತಂದಿದೀಯಾ? ಇದ್ರಲ್ಲಿರೋ ಇಷ್ಟು ಅಡಿಗೆನ ಒಂದೇ ದಿನ ಮಾಡಿ ಹಾಕು ಅಂತಾಳೆ ನನ್ನ ಹೆಂಡತಿ. ನಿಮ್ ಹೆಂಡತಿ ತಾನೇ ಮಾಡಾಕ್ತೀರಾ? ಬೇರೆಲ್ಲ ತಾನೆ ಮಾಡಿ ಹಾಕ್ರಿ. ಅರ್ಥವಾಯ್ತು ಬಿಡು. ನಂದಗೋಪಾಲ, ಬೆಳಿಗ್ಗೆಯಿಂದ ನೀನ್ ಡಾರ್ಲಿಂಗು ನಂದಗೋಪಾಲ್ ಬರ್ಲಿಲ್ವಾ ಅಂತ ಒಂದೇ ಸಮ ಕೇಳ್ತಾ ಇದಾರಪ್ಪ ಸುಡುಗಾಡು. ಅಳ್ಳರ್ಸಕ್ ಬೇರೆ ಯಾರು ಸಿಗ್ಲಿಲ್ಲ ಅಂತ ಅವ್ರಿಗೆ. ಸರ್, ನಿಮ್ಮನ್ನ ನರಿಸುಬ್ಬು ಅವ್ರು ಕರೀತಿದ್ದಾರೆ. ಬಂದ್ಬಿಡಕನು, ಕೆಲ್ಸದ್ರೆ ನಾಲ್ಗೆ ನಾಯಿಗೆ ಹಾಕ್ಬಿಡ್ತಾನೆ. ಸುಡುಗಾಡು, ಇವತ್ತು ನಂದಗೋಪಾಲ್ಗೆ ಒಳ್ಳೆ ಕಲೆಕ್ಟ್. ಅವನೇನಿಲ್ ಕಲೆಕ್ಟ್ ಆಗಿರೋ ದುಡ್ಡನ್ನ ಮನೆಗೆ ತಗೊಂಡೋಗ್ತಾನೆ, ಮತ್ತೆ ಯಾವ್ದಾದ್ರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಕೊಡ್ತಾನೆ, ಹೋಗ್ತಾನೆ. ಅವನು ಮಗಳನ್ನೂ ಅನಾಥಾಶ್ರಮದಿಂದಲೇ ತಂದು ಸಾಕ್ತಾ ಇದ್ದಾನಂತೆ. ಸುಮ್ಮನೆ ಅರ್ಥವಾಯ್ತು ಬಿಡಿ ಅಂದ್ರೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಅಪ್ಪಂಗೆ ಹುಷಾರಿಲ್ಲದೆ ಇದ್ದಾಗ ಇವನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಔಷಧಿ ಉಪಚಾರ ಎಲ್ಲ ಮಾಡಿ ಆಸ್ಪತ್ರೆ ದುಡ್ಡನ್ನೂ ಕೊಟ್ಟು ನಮ್ಮ ಅಪ್ಪನ ಮನೆ ಕರ್ಕೊಂಡ್ಬಿಟ್ನಪ್ಪ. ನಾನ್ ದುಡ್ಡು ಕೊಡಕ್ ಹೋದ್ರೆ ₹1 ಇಸ್ಕೊಳ್ಳಿಲ್ಲ ಪುಣ್ಯಾತ್ಮ. ಮತ್ತೆ ₹10 ಸರ್ವಿಸ್ ಚಾರ್ಜ್ ಕೊಡ್ಲಿಲ್ಲ ಅಂತ ಜೇಬ್ಗೆ ಕೈ ಹಾಕಿದ್ದ. ಸರ್ವಿಸ್ ಚಾರ್ಜ್ ಬೇರೆ, ಸೆಂಟಿಮೆಂಟೇ ಬೇರೆ. ನಿನ್ ಬಿಡ ಏನೇ ಗೊತ್ತು ನಿನ್ಗೆ? ಬರೀ ಒಂದ್ ಕಂಪ್ಯೂಟರ್ ಅಲ್ಲಾಡ್ಸ್ಬಿಟ್ರೆ ಆಗೋಯ್ತಾ? ಇನ್ನೇನ್ ಅಲ್ಲಾಡ್ಸ್ಬೇಕು ಸರ್? ಅಲ್ಲ, ಇವಾಗ ಯಾವ ಅಕೌಂಟ್ ಬೇಕು ಸರ್ ನಿಮ್ಗೆ? ಓ, ನಿನ್ ಪಿಂಡ ಇನ್ಯಾವ್ದು? RJ ಎಂಟರ್ಪ್ರೈಸಸ್ ಸರ್, ಅದೇ ಅಲ್ವಾ ಸರ್ ಇಲ್ಲಿರೋದು? ನೋಡಿ ಸರ್, ಸುಮ್ನೆ ಟೆಸ್ಟ್ ಮಾಡೋಣ ಅಂತ ಕೇಳಿದ್ದು. ಯೋ ಬರೇ, ಅದ್ ಸರಿ, ಯಾವಾಗ್ಲೂ ಆಫೀಸ್ನಲ್ಲಿ ಎಲ್ಲಾರ ಎದುರುಗಡೆ ನರಿ ಕುರಿ ಅಂತ ನನ್ನನ್ನ ಗೇಲಿ ಮಾಡ್ತಿರ್ತೀಂತಲ್ಲ ನೀನು. ಯಾವಾಗಾದ್ರೂ ನಾಲ್ಗೆ ತಡವರ್ಸಿದಾಗ ಕರಿ ಹೋಗಿ ನರಿ ಆಗ್ಬಿಡುತ್ತೆ. ಮುಚ್ಚು ಬಾಯ್. ಮೇ ಐ ಕಮ್ ಇನ್ ಸರ್? ನಿನ್ ಪಿಂಡ ಏನಮ್ಮ ಅದು? ಸರ್, ಮುಂಬೈಯಿಂದ ಮೇಲ್ ಬಂದಿದೆ. ನಾಳೆ MD ಮೇಡಮ್ ಬ್ಯಾಂಗ್ಳೂರ್ ಆಫೀಸಿಗೆ ಬರ್ತಾ ಇದಾರಂತೆ. ಹೌದಾ? ಸರಿ, ನೀನು ಹೋಗು. ಏನಪ್ಪ ಮಾಡೋದು? MD ಬೇರೆ ಬರ್ತಾ ಇದ್ದಾನೆ. ನೀನೇನೇ ಮಾಡ್ತಾ ಇದೀಯಾ ಇಲ್ಲಿ ನಿಂತ್ಕೊಂಡು? ನಿನ್ ಪಿಂಡ ತಗೊಳಯ್ಯ, ಇದನ್ನೆಲ್ಲ ತಗೊಂಡೋಗಿ ಸರಿಯಾಗಿ ವರ್ಕೌಟ್ ಮಾಡ್ಕೊಂಡು ಮಾಡ್ತೀನಿ ಸರ್, ಸಕ್ಕತ್ತಾಗಿ ಮಾಡ್ತೀನಿ. ನೀವು ಕೇರ್ ಮಾಡಿದಾರ ಈ ಕಂಪ್ಯೂಟರ್ ಬ್ರೈನ್ ನ ಮೇಡಮ್ ನೋಡಿ ಶಬ್ಬಾಷ್ ಅನ್ಬೇಕು. ಹಂಗ ಮಾಡಿ ತೋರಿಸ್ತೀನಿ. ಅದೆಲ್ಲ ಮಾಡ್ಬೇಕು ಅಂದ್ರೆ ಚಡ್ಡಿ ಹಾಕೊಂಡು ಪ್ರೈಮರಿ ಸ್ಕೂಲ್ಗೆ ಹೋಗಿ ಓದ್ಕೊಂಡ್ ಬರ್ಬೇಕು. ಬಿಗ್ ತಿನ್ನು ಚಿನ್ನ. ನನ್ನ ಫೈಲ್ ಅಲ್ಲೇ. ಯಾವ ಫೈಲು? ಬೀರುಲಿತ್ತಲ್ಲ, ಬ್ಲೂ ಫೈಲು. ಎಲ್ಲ ಹೋಯ್ತು? ಇಲ್ಲೇ ಇಟ್ಟಿದ್ನಲ್ಲ, ಕಾಣ್ತಾ ಇಲ್ಲ. ಇಲ್ಲೇ ಇತ್ತಲ್ಲ ಅಂದ್ರೆ ಈಗೆಲ್ಲೇ ಹೋಯ್ತು? ಅಯ್ಯೋ ದೇವ್ರೆ, ಎಲ್ಲಾದ್ರೂ ಬಿಸ್ಕಿಸ್ ಹಾಕ್ಬಿಟ್ಲೇನಪ್ಪ. ನಾನ್ ಯಾಕ್ರಿ ಬಿಸಾಕ್ಲಿ? ಮತ್ ಏನಾಯ್ತೆ? ಹಾ, ಗೊತ್ತಾಯ್ತು. ಮೊನ್ನೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಿಮ್ ಹಳೆ ಬುಕ್ಸು, ಫೈಲ್ಸು ಎಲ್ಲ ಒಟ್ಟಿಗೆ ಸೇರಿಸಿ. ಏನೆಲ್ಲ ಒಟ್ಟಿಗೆ ಸೇರಿಸಿ ಹಳೆ ಪೇಪರ್ ಹಾಕ್ಬಿಟ್ಟೇನೆ. ಅಷ್ಟು ತಡ್ಡಿ ಏನ್ರಿ ನಾನು? ಅರ್ಥ ಇಲ್ದೆ ಮಾತಾಡ್ಬಿಡಿ. ಮೇಲೆ ಅಟ್ಟೆ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಅಟ್ಟೆ ಬಾಕ್ಸ್ ಇಟ್ಟಿದ್ಯಾ? ಅದ್ರ ವ್ಯಾಲ್ಯೂ ಗೊತ್ತಾ ನನಗೆ? ಗೊತ್ತು ಮಹಾನುಭಾವ. ನೀವ್ ಬರ್ದಿರೋ ಥೀಸಿಸ್ ಬಿಸಿನೆಸ್ ಅಂಡ್ ಸೋಷಿಯಲ್ ಡೈನಾಮಿಕ್ಸ್ ಬಗ್ಗೆ, ಅಂದ್ರೆ ಆರ್ಥಿಕ ಮತ್ತು ವಾಸ್ತವತೆಗಿರೋ ಸಂಬಂಧ. ತಗೊಳ್ಳಿ. ಒಂದು ಚೆನ್ನಾಗಿದ್ರೆ ಇನ್ನೊಂದು ಹೇಗ್ ಹಾಳಾಗುತ್ತೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದಕ್ಕೆಲ್ಲ ನೀವು ಬರ್ದಿರೋ ಸಲಹೆಗಳು, ಸೂಚನೆಗಳು. ಅಷ್ಟೇ ಅಲ್ಲಮ್ಮ, ಇದೇ ವಿಷಯನ ಗೊತ್ತು. ಇದೇ ವಿಷಯನ ದ ಗ್ರೇಟ್ RJ ಅವರು ತಾವು ಬರ್ದಿರೋ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅಲ್ಲ, ಫೈಲ್ ಹುಡ್ಕೋ ಇಷ್ಟು ಚಿಕ್ಕ ವಿಷಯಕ್ಕೆ ಕೋಳಿ ಜಗಳನಾ? ದಿಚ್ಚುಪುಟ್ಟ, ನಿನ್ ಟಿಫನ್ ಕ್ಯಾರ್ ಎಲ್ಲ ಪ್ಯಾಕ್ ಆಯ್ತಾ? ನಿನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ. ಓಕೆ? ಓಕೆ ಪಾಪಾ. ಇದೇನ್ರಿ, ಫಂಕ್ಷನ್ಗೆ ಅಂತ ಇಟ್ಕೊಂಡಿದ್ ಶರ್ಟ್ ನ ನೀವ್ ಇವತ್ತೇ ಹಾಕೊಂಡಿದ್ದೀರಲ್ಲ? ಇವತ್ತು ನಮ್ಮ ಆಫೀಸಲ್ಲೂ ಫಂಕ್ಷನ್ ತರನೇ ಕಣೆ. ನಮ್ಮ MD ಅವ್ರು ಬರ್ತಾ ಇದಾರೆ, ದ ಗ್ರೇಟ್ RJ ಅವ್ರ ಮಗಳು. ನಿಮ್ ಲೇಡಿ ಬಾಸ್ ರಾಧಿಕಾ ಅವರಾ? ಎಸ್, ನಮ್ ಲೇಡಿ ಬಾಸ್, ನಮ್ ಬಿಗ್ ಬಾಸ್, ನಮ್ ಡೈನಮಿಕ್ ಬಾಸ್, ನಮ್ ಆನ್ ಅಂಡ್ ಓನ್ಲಿ ಬಾಸ್, ನಮ್ ಬಾಸ್. ಹೆಂಗೆ ಅಲ್ಲಿಗೆ ನಿಲ್ಸಿ. ಅವಳು ಬಂದ್ರೆ ನಿಮಗೇನ್ರಿ ಅಷ್ಟೊಂದು ಖುಷಿ? ಅಲ್ಲೇ ತೋರ್ಸ್ಬಿಟ್ಟಲ್ಲ ಹೆಂಗಸ್ರ ಬುದ್ಧಿನ. ಅಲ್ಲ ಕಣೆ, ನಾನೇ ಲೇಡೀಸ್ ವಿಷಯದಲ್ಲಿ ಅಷ್ಟೊಂದು ವೀಕ್ ಅನ್ಕೊಂಡಿದ್ದೇನೆ. ಗೊತ್ತು. ಈಗ ಅವ್ರ ಆಫೀಸಿಗೆ ಬರ್ತಾ ಇರೋದು ಒಳ್ಳೆ ವಿಷಯ.
ನಾನು ಬರ್ದಿರೋ ಥೀಸಿಸ್ನ ನಾನೇ ಅವ್ರ ಕೈ ಕೊಟ್ಬಿಟ್ಟು ಅಲ್ಲ ರೀ, ಇದೇ ಥೀಸಿಸ್ನ 3 ವರ್ಷದ ಹಿಂದೆ ಬಾಂಬೆಗೆ ಹೋದಾಗ ಆರ್ಜಿ ಸರಿ ಕೊಟ್ಟಿದೆ ಅಂತ ಹೇಳಿದ್ರಿ. ಅದು ಆರ್ಜಿ ಸರ್ ಅವ್ರ ಸೆಕ್ರೆಟರಿ ಕೈ ಕೊಟ್ಬಿಟ್ಟು ಅದನ್ನ ಆರ್ಜಿ ಸರ್ ಕಣ್ಣು ಕಾಣಿಸೋಂಗಿಡು ಅಂತಂದೆ. ಅವನಿಗೆ ಪಾರ್ಟಿ ಬೇರೆ ಕೊಡ್ಸಿದ್ದೆ. ವೇಸ್ಟ್ ನಮಗ ಎಲ್ಲಿ ಬಿಸಾಕ್ಬಿಟ್ಟ ಏನೋ. ಈ ಸರ್ತಿ ಮಾತ್ರ ನಾನೇ ಖುದ್ದಾಗಿ ಅವ್ರ ಕೈ ಕೊಡ್ತೀನಿ. ಅಂದ್ರೆ ರಾಧಿಕಾ ಕೈಗೆ ಕೊಡ್ತೀರಾ? ಎಸ್, ಬರೀ 100 ರೂಪಾಯಲ್ಲಿ ಕೆಲಸ ಮುಗಿಸ್ತೀನಿ. ಹೌದಾ? ಆತರ ಏನ್ರಿ ಮಾಡ್ತೀರಾ ನೀವು? ನೋಡಮ್ಮ, ಈಗ ಮೇಡಮ್ ಆಫೀಸ್ ಎಂಟರ್ ಆಗ್ತಾರೆ. ಎಂಟರ್ ಆದ ತಕ್ಷಣ ಎಲ್ರು ಹಾಯ್ ಮೇಡಮ್, ಹಲೋ ಮೇಡಮ್, ವೆಲ್ಕಮ್ ಮೇಡಮ್, ನಮಸ್ತೆ ಮೇಡಮ್ ಅಂತಾರೆ. ಆದ್ರೆ ನಾನು 100 ರೂಪೀಸ್ ಖರ್ಚು ಮಾಡಿ ಒಂದೊಳ್ಳೆ ಫ್ಲವರ್ ಬೊಕ್ಕೆ ತಗೊಂಡು ಅವ್ರ ಮುಂದೆ ನಿಂತ್ಕೊಂಡು ಮೇಡಮ್ ವೆಲ್ಕಮ್ ಟು ಅವರ್ ಆಫೀಸ್ ಮೇಡಮ್ ಅಂತೀನಿ. ಹಂಗೆ ಇಂಪ್ರೆಸ್ ಆಗ್ಬಿಡ್ತಾರೆ. ಆಗ ಶುರು ಆಗುತ್ತೆ ರಾಧಿಕಾ ಮುಂಬೈಗೂ, ನಂದಗೋಪಾಲ MBAಗೂ ಸ್ಯಾಟಲೈಟ್ ಲಿಂಕು. ಇದು ಸ್ಯಾಟಲೈಟ್ ಲಿಂಕ್ ಅಲ್ಲ, ಶನೀಶ್ವರ ಲಿಂಕು. ಈ ಏರಿಯಾದಲ್ಲಿ ಸಿಗ್ನಲ್ಲೇ ಸಿಗೋದಿಲ್ಲ. ಏನಾಯ್ತ್ರಿ? ನೋಡಿ, ಬೆಳಿಗ್ಗೆ ಎದ್ದು ಕೂತೊಂದು ಧೂಮ್ಕೇತು. ಹಲೋ, ಅವನ ಕೈಗೆ ಏನೋ ಸಿಗಾಕೊಂಡ್ರೆ ನಿನ್ ಕುಜು ದೋಷ ಇದೆ ಶಾಂತಿ ಮಾಡಿಸು, ಶನಿ ದೋಷ ಇದೆ ವಾಂತಿ ಮಾಡಿಸು ಅಂತ ಮಾಡ್ಬಿಡ್ತಾನೆ ಎಲ್ಲದಕ್ಕೂ. ಗೋಪಾಲನಿಗೆ ಮಸ್ಕಾ ಹೊಡೆದು ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಕೊಡಿಸ್ಬೇಕು. ಹೊರಟ್ಬಿಟ್ಟಿದೆಯಾ? ನಿನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು ಕಣಯ್ಯ. ಇನ್ನೇನ್ ಮಾಡ್ತಿರ್ತಾಳಮ್ಮ, ನುಗ್ಗೆಕಾಯೋ ಬಗ್ಗೆಕಾಯಿ ಹೆಚ್ಚುತ್ತಾ ಕೂತಿರ್ತಾರೆ. ಹೌದಾ? ಇವತ್ತು ನುಗ್ಗೆಕಾಯ? ಅಯ್ಯೋ, ನುಗ್ಗೆಕಾಯಿ ಬಗ್ಗೆ ಅಷ್ಟು ತಾತ್ಸಾರ ಮಾತಾಡಬೇಡಮ್ಮ. ನುಗ್ಗೆಕಾಯಿ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅಷ್ಟೇ ಅಲ್ಲ, ಬೂದುಗುಂಬಳಕಾಯಿ ಹಾಕಿ ಮಜ್ಜಿಗೆ ಹುಳಿ ಮಾಡಿರ್ತಾಳಲ್ಲ, ಅದನ್ನ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಬಾರಿಸ್ತಾ ಇದ್ರೆ ಅದ್ರ ಕಡ ಮತ್ತೆ ಬೇರೆ ಸಾಂಬಾರಿಗೆ ನನ್ನ ಹೆಂಡತಿ ಒಗ್ಗರಣೆ ಹಾಕ್ತಾಳೆ. ಯಾಕೆ ಹೇಳ್ತೀಯ? ಅಯ್ಯೋ, ಹೊರಟೇ ಬಿಟ್ಟಲ್ಲ. ಇವತ್ತು ಮುಂಬೈಯಿಂದ ಅವ್ರ ಬಾಸ್ ಬರ್ತಾ ಇದಾರೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಇಲ್ಲಿದ್ದಾರೆ. ಒಂದು ನವಗ್ರಹ ಶಾಂತಿ ಮಾಡಿಸ್ಬಿಟ್ರೆ ಟೆನ್ಷನ್ ಎಲ್ಲ ಹೊರಟೋಗುತ್ತೆ. ರೀ, ಸ್ವಲ್ಪ ತಿರುಗಿ ನೋಡಿ. ನಿಮ್ ಪುರಾಣ ಕೇಳೋದಕ್ಕೆ ಅಲ್ಲಿ ಯಾರೂ ಇಲ್ಲ. ಹೌದೌದು, ಯಾರು ಇಲ್ಲ. ಅದ್ಸರಿ ಮೇಡಮ್ ಬಂದಾಗ ಇವರೆಲ್ಲ ಹೆಂಗ್ ಆಡ್ಬೋದು? ನಮಸ್ತೆ ಮೇಡಮ್, ಹಾಯ್ ಮೇಡಮ್, ಹಲೋ ಮೇಡಮ್, ಹೌ ಆರ್ ಯು ಮೇಡಮ್, ಹೌ ಡು ಯು ಮೇಡಮ್, ದಟ್ ದಿಸ್. ನಮಸ್ಕಾರ ಮೇಡಮ್. ಹಾಯ್ ಮೇಡಮ್. ಹಲೋ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್, ಹೌ ಆರ್ ಯು ಮೇಡಮ್, ಹೌ ಡು ಯು ಡು ಮೇಡಮ್, ವೆಲ್ಕಮ್ ಮೇಡಮ್. ಇವೆಲ್ಲ ನಮ್ದಾಯ್ತು, ನಿಂದೇನು? ನಂಗೇನು ಬ್ಯಾಲೆನ್ಸೇ ಇಲ್ವಾ? ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ರೀಚಾರ್ಜ್ ಮಾಡಿಸು. ಮೇಡಮ್ ಬಂದ ತಕ್ಷಣ ಫಸ್ಟ್ ಹೂವಿನಾರ ಹಾಕಿ ವೆಲ್ಕಮ್ ಮಾಡೋದು ನಾನು. ಮೇಡಮ್ ಬಂದ್ರು. ವೆಲ್ಕಮ್ ಮೇಡಮ್. ನಮಸ್ಕಾರ ಸರ್. ಸಾರಿ ಸರ್. ಏನ್ ನಿನ್ ಪಿಂಡ, ಇವತ್ತಾರು ಟೈಮಿಂಗ್ ಸರಿಯಾಗಿ ಬರಬೇಕು ಅಂತ ಗೊತ್ತಾಗಲ್ವ ನಿಂಗೆ? ಮೇಡಮ್ ಬಂದ್ರು. ಮತ್ತೆ ಮತ್ತೆ ಮಾರೋದಿಕ್ಕೆ ನಾನೇನ್ ಕುರಿ ಸೂಪು ಅಲ್ಲ. ಸುಡ್ಗಾಡು, ನೀವು ಕರಿ ಸೂಪು ಅಂತ. ಮೇಡಮ್ ಬಂದ್ರು. ಹಲೋ ಮೇಡಮ್. ಮೇಡಮ್, ನಾನು ಕರಿಗಟ್ಟ ಕುರಿ ಸೂಪು ಅಲ್ಲಲ್ಲ, ನರಿಗಟ್ಟ ಕುರಿ ಸೂಪು ಅಲ್ಲ, ಕುರಿ ನರಿಗಟ್ಟ ಕರಿ ಸೂಪು ಸೂಪು ಸೂಪು. ಮಿಸ್ಟರ್ ಕುರಿ ಸುಬ್ಬು, ಸಾರಿ, ಕರಿಗಟ್ಟ ಕರಿ ಸುಬ್ಬು, ನೀವು ನಮ್ಮ ಡ್ಯಾಡಿ ಅವ್ರ ಕಾಲದಿಂದ ನಮ್ ಕಂಪನಿಲಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಯಾವುದೇ ವಿಷಯದಲ್ಲೂ ಅಪ್ ಟು ಡೇಟ್ ಇಲ್ದಿದ್ರು ಇನ್ನೂ ಸರ್ವಿಸ್ ಅಲ್ಲಿದ್ದೀರಾ. ಓಕೆ, ಎನಿವೆ, ಆಸ್ ಯೋರ್ MD ನನ್ನ ಕಡೆಯಿಂದ ಎಲ್ರಿಗೂ ಹಾಯ್. ಹಾಯ್ ಮೇಡಮ್. ನೆಕ್ಸ್ಟ್ ಪ್ರೋಗ್ರಾಮ್ ಏನ್ ಮೇಡಮ್? ಪಾರ್ಟಿ. ಪಾರ್ಟಿ ಅಂತ್ರಿ. ಜಸ್ಟ್ 10 minutes ಟೀ ಪಾರ್ಟಿ. ಸೂಪರ್. ನೀವೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡೋದು ನೋಡ್ತಿದ್ರೆ ನನಗ್ ಹೊಟ್ಟೆ ಕಿಚ್ಚಾಗ್ತಿದೆ. ನಿಮ್ ಜೊತೆ ನನಗೂ ಎಂಜಾಯ್ ಮಾಡ್ಬೇಕು ಅನಿಸ್ತಿದೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಸೂಪರ್ ಆಗಿರೋ ಒಂದು ಜೋಕ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಮೇಡಮ್, ನಾನು ಹೇಳ್ತೀನಿ ಮೇಡಮ್. ನಾನು ಹೇಳ್ತೀನಿ ಮೇಡಮ್. ಆ ವ್ಯಕ್ತಿಗೆ ಗಂಟ್ಲು ನೋವು ಬಂದ್ಬಿಟ್ಟಿರುತ್ತೆ. ತುಂಬಾ ಗಂಟ್ಲು ನೋವಿಂದ ಮಾತಾಡಕ್ಕೆ ಆಗಲ್ಲ. ಅವನು ಡಾಕ್ಟರ್ ಮನೆಗೆ ಹೋಗಿ ಬಾಗಿಲು ತಟ್ತಾನೆ. ಆಗ ಡಾಕ್ಟರ್ ಹೆಂಡತಿ ಬಾಗಿಲು ತೆಗಿತಾಳೆ. ಯಾರು ಬೇಕು ನಿಮಗೆ ಅಂತಾಳೆ. ಅದಕ್ಕೆ ಆ ಮನುಷ್ಯ ಡಾಕ್ಟರ್ ಇಲ್ವಾ ಅಂತ ಕೇಳ್ತಾನೆ. ಇಲ್ಲ, ಒಳಕ್ ಬನ್ನಿ ಅಂತಾಳೆ.
ಗುಡ್. ಓ ವೆರಿ ನೈಸ್. ರಾತ್ರಿ ಎಲ್ಲ ಎಣ್ಣೆ ಹಾಕೊಂಡು ಕೆಲಸ ಮಾಡಿದೀನಿ ಮೇಡಮ್. ಸುಡುಗಾಡು ಕಣ್ಣಿಗೆ ಅಂತ ಹೇಳಿ ಸರ್. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದೀನಿ ಮೇಡಮ್. ಗುಡ್. ಒನ್ ಮೋರ್ ಥಿಂಗ್. ನನ್ ಜೊತೆ ನಮ್ಮ ಅಕೌಂಟೆಂಟ್ ಕೂಡ IDBI ಮೀಟಿಂಗ್ ನ ಅಟೆಂಡ್ ಮಾಡಬೇಕು. ಮಿಸ್ಟರ್ ಕುರಿ ಸುಬ್ಬು, ಜಸ್ಟ್ ಡು ವಾಟ್ ಐ ಸೇ. ಮಿಸ್ಟರ್ ನಂದಗೋಪಾಲ್, ನೀವು ಮೇಡಮ್ ಜೊತೆ IDBI ಮೀಟಿಂಗ್ ಹೋಗ್ಬೇಕಂತ್ರಿ. ಮೇಡಮ್ 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 ಮೇಡಮ್. ಮಿಸ್ಟರ್ ಕರಿ ಸುಬ್ಬು, ನಾವು ಹೋಗ್ತಿರೋದು IDBI ಮೀಟಿಂಗ್ಗೆ. ನಿಮಗೆ ಲ್ಯಾಪ್ಟಾಪ್ ಇಟ್ಕೊಂಡು ಮೀಟಿಂಗ್ ನಲ್ಲಿ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಶನ್ ಕೊಡೋ ಟೆಕ್ನಾಲಜಿ ಗೊತ್ತಿದೆಯಾ ಮಿಸ್ಟರ್ ಕರಿ ಸುಬ್ಬು? ಇಲ್ಲ ಅಲ್ವಾ? ಬಾಯ್. ಅರ್ಥವಾಯ್ತು ಬಿಡಿ. ಕಷ್ಟಪಟ್ಟು M.Com ಓದಿ ಗೋಲ್ಡ್ ಮೆಡಲ್ ತಗೊಂಡ್ರೆ ಏನ್ ಪ್ರಯೋಜನ? ಅದು ಸರಿ, ಟೆಕ್ನಾಲಜಿ ಬಗ್ಗೆ ABCD ಗೊತ್ತಿಲ್ವೇ? ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ವಾಟ್ ಮಿಸ್ಟರ್ ನಂದಗೋಪಾಲ್, ಏನಿಲ್ಲಿ? ನನ್ನ ಡಿಸ್ಮಿಸ್ ಮಾಡಿದಿರಂತ ಆಫೀಸಲ್ಲಿ ಲೆಟರ್ ಕೊಟ್ರು. ನಿಜಾನ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ತಮಾಷೆ ಅನ್ಕೊಂಡ್ರಾ? ಏನ್ ತಪ್ಪು ಮಾಡಿದೆ ಅಂತ ಈ ತರ ಅಳ್ಳಾಡ್ಸ್ಬಿಟ್ರಿ ಮೇಡಮ್. ನಿಂಗ್ ಗೊತ್ತಿಲ್ವಾ? ಓಟಿ ಮಾಡಿದೆ ಅಂತ 500 ರೂಪಾಯಿ ತಗೊಂಡಲ್ಲ, ಅದೇ ಇರಬೇಕು. ಅಯ್ಯೋ ಮೇಡಮ್, ತಪ್ಪಾಯ್ತು ಮೇಡಮ್. ಇನ್ನು ಯಾವತ್ತೂ ಅಂತ ಕೆಲಸ ಮಾಡಲ್ಲ ಮೇಡಮ್. ಬೇಕಾದ್ರೆ ನೀವು ಕೊಟ್ಟಿದ್ದ 500 ರೂಪಾಯಿಗೆ 50 ಸೇರಿಸ್ಕೊಬಿಡ್ತೀನಿ, ತಗೊಳ್ಳಿ. ನಿನ್ನ ಡಿಸ್ಮಿಸ್ ಮಾಡಿದ್ದು ಈ 500 ರೂಪಾಯಿ ವಿಷಯಕ್ಕಲ್ಲ. ಮತ್ತೆ ಇನ್ಯಾಕೆ ಮೇಡಮ್? ಅಯ್ಯೋ ಮೇಡಮ್, ಸೀಟ್ ಬಾಟ್ಲು ಇಷ್ಟೊಂದು ಚೆನ್ನಾಗಿ ಓಪನ್ ಮಾಡ್ತೀಯಾ? ಅಯ್ಯೋ ಹಂಗೇನಿಲ್ಲ ಮೇಡಮ್, ಮನೇಲಿ ಒಂದ್ಸರಿ ಓಪನ್ ಮಾಡಿದ್ದೆ. ಓಹೋ, ಇದು ಕೂಡ ನನ್ನ ಇಂಪ್ರೆಸ್ ಮಾಡಕ್ಕ? ಮೇಡಮ್ ಇದೊಂದ್ಸರಿ ಎಕ್ಸ್ಕ್ಯೂಸ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಎಕ್ಸ್ಕ್ಯೂಸ್ ಮಾಡಕ್ಕೆ ನೀನ್ ಮಾಡಿರೋದು ಸಣ್ಣ ತಪ್ಪಲ್ಲ. ಎಷ್ಟೇ ಆದ್ರೂ RG ಸಾಹೇಬ್ರ ಫ್ಯಾನ್ ಅಲ್ವಾ? ಅವ್ರ ಲೈಫಲ್ಲಿ ನಡೆದಿರೋದೆಲ್ಲ ತಿಳ್ಕೊಂಡು ಸೂರ್ಯನ್ಗೆ ಟಾರ್ಚ್ ಬಿಟ್ಟು ಇಂಪ್ರೆಸ್ ಮಾಡ್ಬೋದು ಅನ್ಕೊಂಡಿದ್ಯಾ? ನಿನ್ನ ಟ್ಯಾಲೆಂಟ್ಗೆ ತಕ್ಕ ಕೆಲಸ ನೀನ್ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ನಿನಗಿರೋದು ನಿಜ ತಾನೆ? ಅದಕ್ಕೆ ಆ ಫೀಲಿಂಗ್ ಇಂದ ನೀನ್ ರಿಲೀಸ್ ಮಾಡಿದೀನಿ. ಈಗ ನಿನ್ ಟ್ಯಾಲೆಂಟ್ ತಕ್ಕ ಕೆಲಸ ನೀನೇ ಹುಡ್ಕೋ ಹೋಗು. ಅಯ್ಯೋ, ನಂದೇ ಮಹಾ ಅಳ್ಳಾಡ್ಸೋ ಟ್ಯಾಲೆಂಟ್ ಮೇಡಮ್. ಮೇಡಮ್, RG ಗ್ರೂಪ್ ಅಂತ ಕಂಪ್ನಿಲಿ ಪ್ಯೂನ್ ಕೆಲಸ ಸಿಗೋದೇ ಪುಣ್ಯ. ಅಂತದ್ರಲ್ಲಿ ನನಗೆ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ ಮೇಡಮ್. ಐ ಲವ್ ಮೈ ಕಂಪ್ನಿ ಮೇಡಮ್, ಐ ಲವ್ ಮೈ ಜಾಬ್ ಮೇಡಮ್, ಐ ಲವ್ ಮೈ ಬಾಸ್ ಮೇಡಮ್. ಮೇಡಮ್, ನಿಮ್ಮಂತವ್ರು ಕೇಳಿ ಕೆಲಸ ಮಾಡೋದಕ್ಕೆ ನಾ ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ ಮೇಡಮ್? ಮೇಡಮ್ ಪ್ಲೀಸ್. ಮಿಸ್ಟರ್ ನಂದಗೋಪಾಲ್, ನನ್ನ ಕೆಳಗೆ ಕೆಲಸ ಮಾಡ್ಬೇಕಾ ಬೇಡ್ವಾ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ಬೇಕು. ಪ್ಲೀಸ್ ಮೇಡಮ್, ಇದೊಂದ್ಸರಿ ಕ್ಷಮಿಸ್ಬಿಡಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ 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 ಹಲೋ, ನಾನು ನಿನ್ನ ಡಿಸ್ಮಿಸ್ ಮಾಡಿದ್ದು ನಿನಗೆ ಪ್ರಮೋಷನ್ ಕೊಡೋಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕಿಂತ ಹೆಚ್ಚಾಗಿ ನಿನ್ ಸ್ಪಾರ್ಕು, ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಬಟ್ ಒನ್ ಥಿಂಗ್. ಏನ್ ಮೇಡಮ್? ನಿನಗೆ ಪ್ರಮೋಷನ್ ಕೊಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಮೇಡಮ್? ಅದು ಎಲ್ಲ ಇಲ್ಲೇ ಬಿಚ್ಚಿಡ್ಬೇಕು. ಚಿಕ್ಕ ಪೋಸ್ಟ, ದೊಡ್ಡ ಪೋಸ್ಟ, ಚಿಕ್ಕ ಪೋಸ್ಟ, ದೊಡ್ಡ ಪೋಸ್ಟ, ಚಿಕ್ಕ ಪೋಸ್ಟ, ದೊಡ್ಡ ಪೋಸ್ಟ. ಮೇಡಮ್, ಪೋಸ್ಟು ಚಿಕ್ಕ ಪೋಸ್ಟ, ದೊಡ್ಡ ಪೋಸ್ಟ ಅಂತ. GM ಪೋಸ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಮೇಡಮ್, ನೀವು ಪದೇ ಪದೇ ಹಿಂಗ್ ಸಾಕೊಟ್ಟು ಅಲ್ಲಾಡ್ಸ್ಬಿಡಿ, ನಮಗ್ ತಗೊಳಕ್ ಆಗಲ್ಲ. ಒಂದ್ ನಿಮಿಷ ಮೇಡಮ್. ಯಾಕೆ? GM ಆಗೋ ಟ್ಯಾಲೆಂಟ್ ಇಲ್ಲ? ಅದೇನೋ ಇದೆ. ನಾನು ಮಾಡಿರೋದು ಬರೀ MBA,
ಮಾಡ್ತಾ ಇರೋದು ಸಣ್ಣ ಅಕೌಂಟೆಂಟ್ ಕೆಲಸ. ನನ್ನನ್ನು ಯಾವ ಆಂಗಲ್ ಇಂದ ನೋಡಿ GM ಪೋಸ್ಟ್ ಕೊಡ್ತಾ ಇದ್ದೀರಾ ಅಂತ. ಅದು ಆರ್ಜಿ ಅವ್ರ ಆಂಗಲ್. ಒಬ್ಬ ಲೈಕ್ ಫಾದರ್ ಲೈಕ್ ಡಾಟರ್. ಯಾ ಪ್ರಮೋಷನ್ ಸಿಕ್ಕಾಯ್ತು ಅಂತ ಬೀಗ್ಬೇಡ. ನಿನಗಿನ್ನೂ ಕೆಲವು ಟೆಸ್ಟ್ಗಳಿದೆ, ಅದರಲ್ಲಿ ಪಾಸ್ ಆದ್ಮೇಲೆನೆ ಪ್ರಮೋಷನ್. ಮೇಡಮ್ ಏನ್ ಟೆಸ್ಟ್ ಅಂತ ಹೇಳಿ ಮೇಡಮ್, ನಮ್ಮೆಲ್ಲದಕ್ಕೂ ರೆಡಿ ಇದೀವಿ. ಹಂಗೆ ಅಳ್ಳಾಡ್ಬಿಡ್ತೀವಿ. ಒಂದ್ ನಿಮಿಷ. ಪೆದ್ದು ಬಂಗಾರಿ, ನಾನು ನಮ್ಮ ಬಾಸ್ ಜೊತೆ ಬಾಂಬೆಗೆ ಹೋಗ್ತಾ ಇದ್ದೀನಿ. ನನ್ ಕಿಟ್ ರೆಡಿ ಮಾಡ್ಬಿಡು. ಆ ಪೇಸ್ಟು ಪೂರ್ತಿ ಹಾಕ್ಬೇಡ, ಅರ್ಧ ಇದೆಯಲ್ಲ ಅಷ್ಟಾಗಿ ಸಾಕು. ಉಚ್ಚಿತರ ನೀನು ಎಣ್ಣೆ ಪುಳಿಯ ರುಜೆಲ್ಲ ಹಾಕ್ಬೇಡ. 2 ಡೇಸ್ ಬಂದ್ಬಿಡ್ತೀನಿ. ನಾನು ಹೆಂಡತಿಗೆ ಹೇಳ್ತಾ ಇದ್ದೆ. ಹಲೋ, ಟೆಸ್ಟ್ ಮುಂಬೈಲಲ್ಲ, ಇಲ್ಲೇ. ಹೌದಾ? ಲೇ ಚಿನ್ನ, ಬಾಂಬೆ ಕ್ಯಾನ್ಸಲ್ ಕಣೆ. ಮೇಡಮ್ 2 ದಿನ ನೀನೇನ್ ಅಲ್ಲಾಡಿಸ್ತೀಯ ಅನ್ನೋದನ್ನ ನಾನು ಇಲ್ಲೇ ನೋಡ್ಕೊಂಡು ಹೋಗ್ತೀನಿ. ನಾಳೆನೇ ಟೆಸ್ಟ್. ಬೆಳಗ್ಗೆ 6 ಗಂಟೆಗೆ ಗೆಸ್ಟ್ ಹೌಸ್ ಬಂದ್ಬಿಡು. ಮೇಡಮ್ ಟೆಸ್ಟ್ ಪಾಸ್ ಆದ್ರೆ ಪ್ರಮೋಷನ್ ಗ್ಯಾರಂಟಿ ತಾನೆ? ತಾಯಿ ಯಾಕೆ ಸರ್ ಇಷ್ಟೊಂದು ಎಮೋಷನ್? ಎಮೋಷನ್ ಅಲ್ಲ ಗುರು, ಪ್ರಮೋಷನ್. ಪ್ರಮೋಷನ್ ಸಿಗುತ್ತಾ? ನಾಳೆಯಿಂದ ಟೆಸ್ಟ್ ಶುರು. ಬೆಳಿಗ್ಗೆ 6 ಗಂಟೆಗೆ ಮೇಡಮ್ ಅಲ್ಲಿರ್ಬೇಕು. ಸಿಗುತ್ತೆ ಪ್ರಮೋಷನ್. ಅಪ್ಪ ನನ್ಗೂ ನಾಳೆಯಿಂದ ಟೆಸ್ಟ್ ಇದೆ. ನೀ ಇನ್ನು ಮಲಗಿಲ್ವಾ? ನಿನ್ನೆ ರಾತ್ರಿನೂ ಮಲಗಿಲ್ಲ. ನೀನು ಅಮ್ಮನ ಜೊತೆ ಮಾತಾಡಿದ್ದೆಲ್ಲ ಗೊತ್ತು. ಅಯ್ಯೋ ಎದ್ದೇಳ್ರಿ. ಆಗಲ್ಲ ಕಣ, ಎಷ್ಟೊತ್ತು ಎದ್ದು ಬಿದ್ದು ಸಾಕಾಗೋಗಿದೆ. ಬೆಳಿಗ್ಗೆನೆ ಎದ್ದು ಬೇಗ ಹೋಗ್ಬೇಕು ಅಂದಿದ್ರಲ್ಲ ರೀ. ಅದೇನೋ ಬೇರೆ ಮನೆಗೆ ಹೋಗ್ಬೇಕು ಅಂತಿದ್ರಲ್ಲ. ಸಾರಿ ಮೇಡಮ್. ನಮಸ್ತೆ ಮೇಡಮ್. ಬಂದ ಮೇಡಮ್, ಈಗಲೇ ಬಂದೆ ಮೇಡಮ್. ಲೇಟ್ ಆಯ್ತಲ್ಲ? ಹಾಗೇನಿಲ್ಲ ಮೇಡಮ್, ನೈಟ್ ಸ್ಟಿಲ್ ಹೆಂಗಲ್ಲ ಮೇಡಮ್. ಟೆಸ್ಟ್ ಏನು ಅಂತ ಹೇಳಿದ್ರೆ ಆತುರ ಆರೋಗ್ಯಕ್ಕೆ ಒಳ್ಳೇದಲ್ಲ ನಂದಗೋಪಾಲ್. ಅಲ್ಲ, ಲವ್ ಮ್ಯಾಟ್ರು ಅಂದ್ರಲ್ಲ, ಅದಕ್ಕೆ ಏನು ಅಂತ. ಲವ್ ಅಷ್ಟೇ ಅಲ್ಲ, ಅದರ ಮುಂದುವರೆದ ಭಾಗ. ಅಂದ್ರೆ ವೆರಿ ಸಿಂಪಲ್. ಮ್ಯಾರೇಜ್. ನೀನ್ ನನ್ನನ್ನ ಮದ್ವೆ ಆಗ್ಬೇಕು. ಮೇಡಮ್ ನನ್ನ ಬುದ್ಧು ಅಂತ ಡಿಸೈಡ್ ಮಾಡ್ಕೊಂತ ನೀವು ಜೋಕಾಲಿ ಆಡಿಸ್ತಾ ಇದ್ದೀರಾ. ಜೋಕ್ಸ್ ಏನಿಲ್ಲ, ಇದೇ ಟೆಸ್ಟ್. ನೀನು ನನ್ನನ್ನ ಮದ್ವೆ ಆಗ್ಲೇಬೇಕು. ಸುಮ್ಮನೆ ಮೇಡಮ್, ಕಾಮಿಡಿ ಮಾಡಕ್ಕೂ ಒಂದು ಲಿಮಿಟ್ ಇರುತ್ತೆ. ಏಯ್, ನಿನಗ್ ಸೀರಿಯಸ್ ಯಾವ್ದು ಕಾಮಿಡಿ ಯಾವ್ದು ಅನ್ನೋ ಸೆನ್ಸೇ ಇಲ್ವಾ? ಮೇಡಮ್ ಮದುವೆ ಆಗಿರೋರ ಹತ್ರ ಇದಂತ ಸೀರಿಯಸ್ ಮೇಡಮ್. ನಾನು ಪ್ರಮೋಷನ್ ಬಯಸಿದ ತಪ್ಪಾದ್ರೆ ಬೇಡ ಬಿಡಿ ಮೇಡಮ್, ನನಗೆ ಪ್ರಮೋಷನ್ನೇ ಬೇಡ. ಆ ಪ್ರಮೋಷನ್ ಕೊಡ್ಬೇಕು ಅಂತಾನೆ ಈ ಪ್ರಪೋಸಲ್ಲು. ನಿಮ್ ಟೆಸ್ಟು ತುಂಬಾ ಚಾಲೆಂಜಿಂಗು, ನಿಮ್ ಥಿಂಕಿಂಗ್ ಲೆವೆಲು ತುಂಬಾ ಸೂಪರು. ಅದು ಇದು ಅಂತೆಲ್ಲ ಹೇಳಿದ್ಯಲ್ಲ, ಎಲ್ಲ ಸುಳ್ಳ? 6 ದಿವಸ ಮಗಳಲ್ವಾ, ಮನಸ್ಸು ನೋಯಿಸಬಾರ್ದು ಅಂತ ಹೇಳಿದೆ. ಆದ್ರೆ ಇನ್ ಮುಂದೆ ನಿಮ್ಮ ಆಟ ನಡೆಯಲ್ಲ. ನಿಮ್ ಗೇಮ್ಗಳಿಗೆ ನಾನು ತಿರ್ಗಾ ಫೂಲ್ ಆಗಲ್ಲ. ನಾ ಹೋಗ್ತೀನಿ. ಮಿಸ್ಟರ್ ನಂದಗೋಪಾಲ್, ನಿಜವಾದ ಗೇಮ್ ಶುರು ಆಗ್ತಿರೋದೇ ಈಗ. ಬಬ್ಲು, ಟೈಮ್ ಎಷ್ಟೀಗ? 10:30 ಮ್ಯಾಮ್. ಸರಿಯಾಗಿ ನೋಡ್ ಹೇಳು. 12:30. ಈಗ ನೀನ್ ಎಲ್ಲಿಂದ ಬರ್ತಿದ್ಯಾ? ನಾನು ನಿನ್ ಜೇಬಲ್ಲಿರೋ ಲೆಟರ್ ತೆಗೆದು ಓದು. ಫೋರಮ್ನಲ್ಲಿ ಕರಾರಾತ್ರಿ ಸಿನಿಮಾ ನೋಡ್ಕೊಂಡು ಟೆಂಪರ್ನಲ್ಲಿ ಬಿರಿಯಾನಿ ತಿಂದು ಮನೆಗೆ ವಾಪಸ್ ಬಂದಾಗ ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಲೈಟ್ ಆನ್ ಮಾಡಿ ನೋಡಲು ನಂದಗೋಪಾಲ್ ಮಹಡಿಯಿಂದ ಇಳಿದು ಬಂದವನು ನನ್ನನ್ನು ತಳ್ಳಿ ಓಡಿ ಹೋದ. ನಾನು ಮಹಡಿ ಎತ್ತಿ ನೋಡಲು ರಾಧಿಕಾ ಮೇಡಮ್ ರೇಪ್ ಆಗಿ. ಸುಳ್ಳು, ಇದೆಲ್ಲ ಸುಳ್ಳು. ನಾಯಿದನ್ನೆಲ್ಲ ನಂಬಲ್ಲ. ಮೋಸ ನೀವಿಬ್ರು. ರಿಯಲಿ? ಒನ್ ಸೆಕ್. ಹಲೋ, ಜಯನಗರ್ ಪೊಲೀಸ್ ಸ್ಟೇಷನ್. ಖಾನ್, ರೆಹಮತುಲ್ಲಾ ಖಾನ್ ಸ್ಪೀಕಿಂಗ್. RJ Group of Companies chairman here. ಓಹ್,
ನಮಸ್ತೆ ಮೇಡಮ್. ಮೇಡಮ್, ನಿಮ್ ಕಂಪ್ಲೇಂಟ್ಗೆ ಏಕ್ದಮ್ ಬರ್ದು ರೆಡಿಗೆ ಇಟ್ಟಿದ್ದೀನಿ ಮೇಡಮ್. ನೀವೇನ್ ಬರ್ದಿದ್ದೀರಾ ಅಂತ ಓದ್ ಹೇಳ್ತೀರಾ? 16ನೇ ತಾರೀಕು ನೈಟ್ ಟೈಮ್ ಅಲ್ಲಿ ನಂದಗೋಪಾಲ್ ಕರ್ಕೋ ಏಕ ಆದ್ಮಿ ರಾಧಿಕಾ ಅನ್ನೋ ಒಂಟಿ ಹೆಣ್ಮಗಳನ್ನ ರೇಪ್ ಮಾಡಿ ಬಬ್ಲು ಕೈಗೆ ಸಿಕ್ ಬಿದ್ದು ಆಮೇಲೆ ಅವ್ನು ಬಬ್ಲುಗೆ ಹೊಡೆದು ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಅಂತ ಎಕ್ಸೆಟ್ರಾ ಎಕ್ಸೆಟ್ರಾ ಬಿಲ್ಕುಲ್ ಗ್ರಿಪ್ ಆಗಿ ಬರ್ದಿಟ್ಟಿದ್ದೀನಿ ಮೇಡಮ್. ಇದೆಲ್ಲ ಸುಳ್ಳು, ನಾ ಏನು ಮಾಡಿಲ್ಲ. ಅಬೇ ಬಾಡ್ಕೋ ಮೂವ್ ಬಂದ್ ಕರ್ಬೆ. ಫಿಕರ್ ಮತ್ ಕರೋ ಮೇಡಮ್, FIR ರೆಡಿ ಮಾಡಿ ಆಗ್ಬಿಟ್ಟಿದೆ. ಗೌರಿ ಪಾಳದು ಇನ್ನೊಂದು ಹಾಫ್ ಮರ್ಡರ್ ಕೇಸ್ಗೆ ಅವನ್ಗೆ ಫಿಟ್ ಮಾಡ್ತಾರೆ. ಸದ್ಯಕ್ಕೆ ರೇಪ್ ಕೇಸ್ ಸಾಕು ಬಿಡಿ. ಇನ್ನೂ ಬಾಲ ಬಿಚ್ಚಿದ್ರೆ ಮತ್ತೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ರೈಟ್ ಮೇಡಮ್. ಇದನ್ನ ಯಾಕಂದ್ರಿ ನನ್ನಂತ ಅಮಾಯಕನ ಮೇಲೆ ಈ ತರ ಸುಳ್ಳು ಕೇಸ್ ಹಾಕಿದ್ರೆ ದೇವ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೋಡಿ, ಇಡೀ ಜಗತ್ ನಿಮ್ಮ ಹಿಂದ್ಗಡೆ ನಿಂತ್ಕೊಳ್ಳಿ, ನನ್ನ ಎದುರಿಸಕ್ಕಾಗಲ್ಲ. ನೀವು ನಾನೇನು ಮಾಡಕ್ಕಾಗಲ್ಲ. ಇಡೀ ಪ್ರಪಂಚ ಯಾಕೆ, ಒಬ್ಬಳೇ ಸಾಕು. ರುಕ್ಕು, ನಿನ್ನ ರುಕ್ಮಿಣಿ. ರುಕ್ಕು ಕೈಲಿ ಹೇಳಿಸ್ತ್ಯಾ? ಏನಂತ ಹೇಳಿಸ್ತ್ಯಾ? ರುಕ್ಕು ರುಕ್ಕು, ನಾನು ನಿನ್ ಗಂಡನ ಮದುವೆ ಆಗ್ಬೇಕು. ಇದು ನಾನು ಮಾಡ್ತಾ ಇರೋ ಟೆಸ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟೆಸ್ಟು. ಹಂಗಾಗಿ ನೀನು ಮುಂದೆ ನಿಂತು ಮದುವೆ ಮಾಡುವಂತ ಆಗಾಗತ್ ನಿಂಗೆ ಚಪ್ಪಲಿ ಬರ್ಕಲ್ ಸೇವೆ. ಮಿಸ್ಟರ್ ನಂದಗೋಪಾಲ್, ಈಗ ನಿಮ್ಮನೇಲಿ ಏನ್ ನಡೀತಿದೆ ಗೊತ್ತಾ? ಇಷ್ಟೊತ್ತಾಗ್ಲೇ ಆ ಲೆಟರು ರುಕ್ಕು ಕೈಗೆ ಸೇರಿರುತ್ತೆ. ಅಕ್ಕನ ಸಮಾನರಾದ ರುಕ್ಮಿಣಿ ಅವರೇ, ನಾನು RG ಗ್ರೂಪ್ ಚೇರ್ಪರ್ಸನ್ ರಾಧಿಕಾ. ನಾನ್ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಆಟ ಆಡ್ಕೊಂಡಿರೋ ವಯಸ್ಸಲ್ಲಿ ಅಮ್ಮನ್ ಕಳ್ಕೊಂಡೆ. 3 ವರ್ಷದ ಹಿಂದೆ ಅಪ್ಪನ್ನೂ ಕಳ್ಕೊಂಡೆ. ನನ್ನ ಲೈಫ್ ನಲ್ಲಿ ಫ್ರೆಂಡ್ಸು ರಿಲೇಟಿವ್ಸು ಅಂತ ಇದ್ರೆ ಅದು ಬರೀ ಬಂಗ್ಲೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ. ನನ್ನನ್ನ ಅರ್ಥ ಮಾಡ್ಕೊಳ್ಳೋ ಜೀವಾನೇ ಸೃಷ್ಟಿ ಮಾಡಿಲ್ಲ ಅಂತ ಕೊರಗೋ ಹೊತ್ತಲ್ಲಿ ನನ್ನ ಕಣ್ಮುಂದೆ ಬಂದು ನಿಂತಿದ್ದು ನಂದು, ನಿನ್ನ ಗಂಡ ನಂದಗೋಪಾಲ. ನೇರವಾಗಿ ಹೇಳ್ಬೇಕು ಅಂದ್ರೆ ಲವ್ ಎಟ್ ಫಸ್ಟ್ ಸೈಟ್. ನಂದು ಇಲ್ದೆ ನನ್ ಜೀವನಾನೇ ಇಲ್ಲ. ನಂದುನ ನನಗ್ ಬಿಟ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಇಡೀ ಜನ್ಮಕ್ಕೆ ಈ ನಿಮ್ ತಂಗಿ ಕೇಳ್ಕೊಳ್ಳೋ ಫಸ್ಟ್ ಅಂಡ್ ಲಾಸ್ಟ್ ರಿಕ್ವೆಸ್ಟ್ ಏನು ಅಂದ್ರೆ ನನ್ನ ಮತ್ತು ನಂದು ಮದ್ವೆಗೆ ಒಪ್ಪಿಗೆ ಕೊಡಿ ಅಂತ. ಹೇಗಿದೆ ಕೊಟ್ಟಿರೋ ಇಂಜೆಕ್ಷನ್? ಹೆಣ್ಣಲ್ಲ ಹೆಮ್ಮಾರಿ. ಏನೋ ನೀನ್ ಹೇಳೋ ಸುಳ್ಳಿನ ಕಂತನ ನಮ್ ರುಕ್ಕು ನಮ್ ಕಡೆ ಅನ್ಕೊಂಡಿದ್ಯಾ? ಒಂದಲ್ಲ, ಈ ತರದ್ ನೀನ್ 1000 ಲೆಟರ್ ಬರ್ದ್ರು ನಮ್ ರುಕ್ಕು ನಮ್ಸಕ್ಕಾಗಲ್ಲ. ನೋಡೋ, ನನಗ್ ಪ್ರಮೋಷನ್ ಕೊಡ್ತೀನಿ ಅಂತ ಆಸೆ ಹುಡ್ಸಿ ಈಗ ನನ್ ಮನೆ ಹಾಳು ಮಾಡಕ್ ನೋಡ್ತಾ ಇದ್ಯಾ? RG ಸರ್ದಾರ್ ದೊಡ್ಡ ಮನುಷ್ಯರ ಮಗಳಾಗಿ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಹಲೋ, ನೀನ್ ಏನೇ ಮಾಡಿದ್ರು ನಾನ್ ನನ್ ರುಕ್ಕುಗ್ ಅನ್ಯಾಯ ಆಗಿ ಬಿಡಲ್ಲ. ನಾನಿನ್ನ ಮನೆ ಬೆಳಗೋ ದೀಪ ಅನ್ಕೊಂಡಿದ್ದೆ. ಅಲ್ಲಲ್ಲ, ನೀನು ಮನೆ ನಾಶ ಮಾಡೋ ಬೆಂಕಿ. ದೀಪಾನೋ ಬೆಂಕಿನೋ ನನಗದೆಲ್ಲ ಗೊತ್ತಿಲ್ಲ. ನೀನ್ ನನ್ನನ್ನ ಮದ್ವೆ ಆಗ್ಬೇಕು ಅಷ್ಟೇ. ಇದೇ ನಿಜವಾದ ಇಂಟರ್ವೆಲ್ ಟ್ವಿಸ್ಟ್ ಟು ಬ್ಯಾಂಗ್. ಈಗ ಹೋಗು, ಚಿಪ್ಸ್ ತಿಂತ್ಯೋ, ಸಮೋಸಾ ತಿಂತ್ಯೋ, ಇಲ್ಲ ಕೂಲ್ ಡ್ರಿಂಕ್ಸ್ ಕುಡಿತ್ಯೋ, ನಿನ್ನಿಷ್ಟ. ನಾನ್ ನಿನ್ ಬಿಟ್ಟು ಯಾವ ತರ ಸಿನಿಮಾನ ಪಾರ್ಟಿನ ತೆಲಗಾದ್ರೂ ಹೋಗಿದ್ದೀನ? ಮತ್ತೆ ಅವಳ ಜೊತೆ ಲವ್ ಎಟ್ ಫಸ್ಟ್ ಸೈಟ್ ಅವೆಲ್ಲ ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ ಕಣೆ, ಸಿನಿಮಾ ಅಲ್ಲಿ ಮಾತ್ರ. ಯಾಕೆ ನಡೆಯಲ್ಲ? ಮಂಗಳೂರು ಬಸ್ ಅಲ್ಲಿ ನಮ್ಮ ಅಪ್ಪನ ಕೈಯಲ್ಲಿ ನನ್ ಫೋಟೋ ನೋಡಿ ನನ್ ಹಿಂದೆ ಬಿದ್ದು ಅವಾಗ ಮನೆಗ್ ಬಂದಾಗ ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳಿಲ್ಲ? ನಿಜವಾದ ಪ್ರೀತಿಯಲ್ಲಿ ಆಗೋದು ಒಂದೇ ಸಲ ಕಣೆ. ಹಾಗಾದ್ರೆ ಕಾಲೇಜಲ್ಲಿ ಕವಿತಾ, ಎದುರು ಮನೆ ಮೀನಾ? ಲೇ ಅವೆಲ್ಲ ಟೀನೇಜ್ ಅಲ್ಲಿ ಮಾಮೂಲಿ ಕಣೆ. ಓಹೋ, ಒಂದು ಟೀನೇಜ್ ರೊಮ್ಯಾನ್ಸ್, ಇನ್ನೊಂದು ಕಾಲೇಜ್ ರೊಮ್ಯಾನ್ಸ್, ಹೀಗೊಂದು ಆಫ್ಟರ್ ಮ್ಯಾರೇಜ್ ರೊಮ್ಯಾನ್ಸ್. ಲೇ ಇವೆಲ್ಲ ನಾ ಹೇಳಿದ ನಿಂಗೆ ಗೊತ್ತಾಗಿದ್ದು. ಬಂಗಾರ, ನಮ್ಮಿಬ್ರು ಮಧ್ಯೆ ಮುಚ್ಚುಮರೆ ಇರಬಾರ್ದು ಕಣೆ. ನೋಡು, ನೀನೊಂದ್ 3 ದಿವಸ ಸುಮ್ಮನೆ ಇರು, ನಿನಗೆ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ, ಆ ಶಾಸ್ತ್ರ ನಮಗ ಬಂತ ಅನ್ಸುತ್ತೆ. ನಿನ್ನ ಯಾವ ನೋಡ್ರೆ ಮನೆ ಹಾಳಾಗೋಗುತ್ತೆ. ನಡಿಯೇ ನಮ್ಮವ್ವ. ಹೌಲಾ ಕೆಂಪೇಗೌಡ ಟು ಇನ್ಸ್ಪೆಕ್टर खान ए बेवकूफ, सिर्फ खान नहीं रे, इंस्पेक्टर रहमतुल्लाह खान बोलो. रहमतुल्लाह खान
ನಿಮ್ದಕ್ಕೆ ಮದುವೆ ಇವತ್ತು 11 ಗಂಟೆಗೆ ಅಂತ ನಿಮ್ಗೆ ತಿಳಿಸ್ಬೇಕು ಅಲ್ಲ, ಅದಕ್ಕೆ ಬಂದಿದ್ದೀನಿ. ಸರ್ ಕೂಗಾಡ್ಬಿಡಿ ಸರ್, ಅಕ್ಕಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಸರ್. ಆರಾಮ್ ಖೋರ್, ಕಿದ್ರ ಇರತ್ತೇರ ಬೀಬಿ. ಓ ರುಕ್ಕು ಅಮ್ಮ, ಅರೆ ಕಿದ್ರ ಆಯ್ತು, ಎಲ್ಲಿದ್ದಾರೆ? ಅವಳಿಲ್ಲ ಸರ್, ಪಕ್ಕದ ಮನೆ ಐಶ್ವರ್ಯ ದೊಡ್ಡೊಳಗವಳೆ, ಅದಕ್ಕೆ ಶಾಸ್ತ್ರ ಮಾಡಕ್ಕೆ ತಗೊಳ್ಳೆ. ಇದ್ರೆ ನಾನೇ ಕರ್ಬಿಡ್ತಿದ್ದ. ಏ ಆರಾಮ್ ಖೋರ್, ನಮಗೆ ಇಲ್ಲಿ ಬೆಕ್ಕದು ಆಟ ಆಡಿಸ್ತಾರೆ ನೀವು. ಓ ಮೇಡಮ್, ಇದ್ರಾವ್ ದೇಖೋ ಮೇಡಮ್, ನಿಮ್ದು ಗಂಡಂದು ಇವತ್ತು ರಾಧಿಕಾ ಮೇಡಮ್ ಜೊತೆಗೆ 11 ಗಂಟೆಗೆ ಶಾದಿ ಇದೆ. ಇದು ದೊಡ್ಡವ್ರ ವಿಷಯ. ನೀವು ನಮ್ಗೆ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇವಂದು ಮೇಲೆ ರೇಪ್ ಕೇಸ್ ಆಗಿ ಒಂದು ಒಳಗಾಗ್ತಾರೆ. ಇದಕ್ಕೆ ಬಾದ್ ತುಮಾರ ಮರ್ದು ಪಟಾಯಿಸ್ಬಿಟ್ಟು ಸಾಲ ಅಭಿ ಕ್ಯಾ करता है? ನಾನೇ ಅವಳನ್ನ ಪಟಾಯಿಸಿಲ್ಲ, ಅವಳೇ ನನ್ನ ಪಟಾಯಿಸಿದ್ದು. ರುಕ್ಕೋ, ಎಂಜಲ್ ಕಾಸೆ ಬಿದ್ದು ನಮ್ಮಂತವ್ರ ಜೀವನ ಹಾಳು ಮಾಡೋದು ಇಂಥವ್ರ ಮಾತಲ್ಲಿ ಕೇಳ್ಬೇಡ ಕಣೆ. ಅಬೇ, ದುಡ್ಡಿಗಾಗಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಉಲ್ಟಾಗೆ ಮಾತಾಡ್ತೀಯ. ರೀ, ನಾನು ದುಡ್ಡುಗೋಸ್ಕರ ಇದೆಲ್ಲ ಏನು ಮಾಡಿಲ್ಲ. बंद कर नौटंकी साले, अब क्या ऐसा करता है? देखो बहन, ಲಾಸ್ಟ್ ಮೂಮೆಂಟ್ ಗೆ ನಿಮ್ದು ಗಂಡ ಬೇಡ ಅಂತಾರೆ. ಏ ಆರಾಮ್ ಖೋರ್, ದುಡ್ಡಿದ್ದು ನಿಮ್ಗೆ ಹೊಸದು ಸಿಕ್ಕೈತೆ ಅಂತ ಹಳೇದಕ್ಕೆ ನೀವು ಮೋಸ ಮಾಡಿದ್ರೆ ಏಕ್ ಖಾನ್ ತುಮಕು ಲಾತ್ ಮಾರ್ಕೆ ಏರೋಪ್ಲೇನ್ ಚढ़ाके ನಿಮ್ದು ಜಾಗಟ ಬಾರಿಸ್ಬಿಡ್ತಾರೆ. ಯಾದ್ ಹೇನಾ? 11 ಗಂಟೆಗೆ ನೀವು ಟೆಂಪಲ್ ಹತ್ರ ಇರಬೇಕು. ಖಾನ್ रहमतुल्लाह खान. ಯಾಕೆ ಹೇಳ್ತಾ ಇದ್ಯಾ? ನಾನೇನು ಮಾಡಿಲ್ಲ ಕಣೆ, ಇದು ನಾಟಕ ಕಣೆ. ಸುಳ್ಳು, ನಿಮ್ಗೂ ರಾಧಿಕಾಗೂ ಸಂಬಂಧ ಇದೆ. ಮೋಸ ಇಲ್ಲಿ ಕೇಳು, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಪ್ರೂವ್ ಮಾಡ್ತೀನಿ. ಅವಳು ನನ್ನ ಕಾಲಿಗೆ ಬೀಳೋದು ಮಾಡ್ತೀನಿ. ಅವಳು ನನ್ನ ಕಾಲಿಗೆ ಬೀಳ್ಬೇಕು ಮಾಡ್ತೀನಿ. ನಾನು ಇಲ್ಲಿವರೆಗೂ ಯಾರ ಕಾಲ್ಗೂ ಬಿದ್ದೋಳಲ್ಲ. ಮೊದಲನೇ ಸಾರಿ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತಾ ಇದೀನಿ. ನನ್ನ ಕೋರಿಕೆನ ನೆರವೇರಿಸ್ಕೊಡು. ನನ್ನ ಆಸೆನ ನಿರಾಸೆ ಮಾಡ್ಬೇಡಪ್ಪ. ವಾಟ್ ಎ ಸರ್ಪ್ರೈಸ್! ಗಂಟೆ ಹೊಡಿತಿದ್ದ ಹಾಗೆ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ರಿ. ಮದುಮಗ ನೀವು ಈ ರೀತಿನ ಬರೋದು? ಬಬ್ಲು ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಬಂದಿದ್ದಾನೆ. ಪುರೋಹಿತರು ಕಾಯ್ತಾ ಇದಾರೆ, ಬನ್ನಿ. ನನಗ್ ಪ್ರಾಣ ಸಂಕಟ, ನಿಮಗ್ ಚೆಲ್ಲಾಟ. ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಮನೆ ನರಕ ಹೋಗಿದೆ. ನನ್ನ ಹೆಂಡತಿ ಕಂಗೆಟ್ ಕೂತಿದ್ದಾಳೆ, ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್. ಏನ್ ನಂದು? ಒಂದ್ ಹೆಣ್ಣಿನ ಮನಸ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ಯಾ? ಐ ಮೀನ್ ಲವ್ ವಿತ್ ಯು, ಲವ್ ಎಟ್ ಫಸ್ಟ್ ಸೈಟ್. ನಂದು ಇದೊಂದು ಮಾತ್ರ ಹೇಳ್ಬಿಡಿ ನೀವು, ನಾನು ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನನಗ್ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ನಂದು ದಯವಿಟ್ಟು ದೊಡ್ಡ ಮನಸ್ ಮಾಡಿ ಬಿಡ್ರಿ. ಆಗಲ್ಲ ಅಂತ ಹೇಳ್ತಾ ಇಲ್ವಾ? ಹೇಳ್ತೇನೆ ತಾನೆ. ಏಯ್, ಏನು ಬೇಡ್ಕೊಳ್ತಾ ಇದೀನಿ ಅಂತ ಬಾಯ್ ಮಾಡ್ತೀಯಾ? ಎದುರಿಸ್ಬಿಟ್ರೆ ಮದುವೆ ಆಗ್ಬಿಡ್ತೀನಾ? ಆಗಲ್ವಾ? ಓಹೋ, ಆಗಲ್ಲ ಅಂದ್ರೆ ಆಗಲ್ಲ. ನಾನು ಇವಾಗ ಹೋಗ್ತಾ ಇದೀನಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಹೋಗ್ತೀಯಾ? ಹೋಗು ಹೋಗು. ಅಲ್ಲಿ ಇನ್ಸ್ಪೆಕ್ಟರ್ ಖಾನ್ ಕಾಯ್ತಾ ಇದ್ದಾರೆ. ನಾನು ಎದುರ್ಕೊಂಡ್ಬಿಡ್ತೀನಾ? ಏನ್ ಮಹಾ ಮಾಡ್ತಾರೆ ಅವನು? ಜೈಲ್ಗೆ ಹಾಕ್ಬೋದು. ಹಾಕ್ಲಿ ಬಿಡಿ, ನಾಳೆ ನೆಮ್ಮದಿ ಆಗಿರ್ತೀನಿ. ಆಗ ನಿನ್ ರುಕ್ಕು ಗತಿ? ರುಕ್ಕು ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಅವಳು PUC ಓದ್ಕೊಂಡಿದ್ದಾಳೆ, ಉಪ್ಪಿನಕಾಯಿ ಮಾರ್ಕೊಂಡು ಮಕ್ಳಿಗೆ ಪಾಠ ಹೇಳ್ಕೊಂಡು ಅವಳ ಜೀವನ ಅವಳು ಸಾಗಿಸ್ತಾಳೆ. ಮತ್ತೆ ನಿನ್ ಮಗಳು ಸ್ಕೂಲಲ್ಲಿ ಮಕ್ಕಳ ಮಧ್ಯೆ ಅವಳ ಪರಿಸ್ಥಿತಿ? ಈ ತರ ಸ್ಕೂಲು ಕಾಲೇಜ್ನಲ್ಲಿ ಅವಮಾನ ಪಟ್ಟಿದ್ ಸಾಲ್ದೆ ಮದ್ವೆ ವಯಸ್ಸಿಗೆ ಬಂದು ಹೆಣ್ಣೋಡಕ್ ಬಂದವ್ರಿಗೆ ನೀನು ಜೈಲಲ್ಲಿರೋ ವಿಷಯ ತಿಳಿದು ಇವರಪ್ಪ ಜೈಲಲ್ಲಿದ್ದಾನಂತೆ. ಈ ವಿಷಯ ನಂಗೆ ಮೊದ್ಲೇ ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ. ಅಯ್ಯ, ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲೇ ಕೂತಿರೋದು? ಎದ್ ನಡೀರೆ ಹೋಗೋಣ. ಅದು ರೇಪ್ ಕೇಸಲ್ಲಂತೆ. ನಡ್ರೆ ಹೋಗೋಣ, ಬಂದ್ರೆ ಹೋಗೋಣ. ಈ ರೀತಿ ಮದ್ವೆ ಭಾಗ್ಯನೂ ಕಳ್ಕೊಂಡು ಬರಡಾಗಿ ಮನೇಲಿ ಕೂತ್ಕೊಂಡು ಡ್ಯಾಡಿ ಯಾಕೆ ನನ್ ಜೀವನಾನ ಈ ರೀತಿ ಹಾಳು ಮಾಡ್ದೆ ಅಂತ ಹಣೆ ಚಚ್ಕೊಂಡ್ರೆ ಏನು ಉತ್ತರ ಕೊಡ್ತೀಯಾ? ಡ್ಯಾಡಿ ಯಾಕೆ ಹಿಂಗ್ ಮಾಡ್ಬಿಟ್ಟ?
ನನ್ನ ರುಕ್ಕು ಗಂಡನ ದಿಕ್ಕಿಲ್ದೆ ಗಂಜಿಗೂ ಗತಿ ಇಲ್ದೆ ಪರದಾಡೋದನ್ನ ನೋಡಿದ್ರೆ ಈ ಸಮಾಜ ಅವಳನ್ ಯಾವ ತರ ಕಾಣ್ಬೋದು ಅಂತ ಯೋಚನೆ ಮಾಡಿದ್ಯಾ? ನಂದು ನೀನು ನನಗೋಸ್ಕರ ಅಲ್ದಿದ್ರು ಅವರಿಬ್ರಿಗೋಸ್ಕರನಾದ್ರೂ ಈ ಮದ್ವೆ ಆಗ್ಲೇಬೇಕು. ರಾತ್ರಿ ಗೆಸ್ಟ್ ಹೌಸ್ ಬಂದ್ಬಿಡಿ. ನಾನು ಹಾಲು ಹಣ್ಣು ಸಮೇತ ಕಾಯ್ತಾ ಇರ್ತೀನಿ. ಇದು ಮದುವೆನೂ ಅಲ್ಲ, ನೀನು ಹೆಂಡ್ತಿನೂ ಅಲ್ಲ. नमस्ते मैडम। थैंक यू मैडम, थैंक यू मैडम। आपका ये गिफ्ट लेके ನಾವು ಬಹಳ ಖುಷಿದ್ದಾರೆ ಮೇಡಮ್। आपका बहुत मेहरबानी है मैडम। ನಿಮ್ದು ಕಾಲ್ ತೋರಿಸಿ ಮೇಡಮ್। ಹೌದು, ನನ್ನ ಮಾತನ್ನ ನಾನೇ ಕೇಳಲ್ಲ, ನಿನ್ನ ಮಾತನ್ನ ನಾನು ಯಾಕೆ ಕೇಳಿ? ಮರ್ಯಾದೆಯಿಂದ ಲಾಯರ್ ಹೇಳಿದ ಕಡೆ ಸೈನ್ ಮಾಡು. ಅದರಲ್ಲಿ ಏನಿದೆ ಅಂತ ಒಂದ್ಸಲ ಓದ್ಬಿಟ್ಟು ಸೈನ್ ಮಾಡೋದು ಒಳ್ಳೇದು. ನೀವೇ ಸರ್ ಗಂಡ ಹೆಂಡ್ತಿರ ಮಧ್ಯೆ ಏನ್ ಸರ್ ಇದೆಲ್ಲ? ಪ್ರೀತಿ ವಿಶ್ವಾಸ ಮುಖ್ಯ ಸರ್. ಏನ್ ನೋಡೋದು ಸರ್, ನನ್ನ ಹೆಂಡತಿ ಮೇಲೆ ನಂಗೆ ನಂಬಿಕೆ ಇದೆ. ತಗೊಳ್ಳಿ ಸರ್. ವೆರಿ ಗುಡ್. ನಿಮ್ಮಿಬ್ಬರದು ಒಳ್ಳೆ ಜೋಡಿ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ಗುಡ್ ಲಕ್ ಸರ್. ಮೇಡಮ್ ಮೇಡಮ್ ಬನ್ನಿ ಮೇಡಮ್, ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ನಿಮ್ಮನೆಗ? ಬೇಡ ನಂದು. ಒಂದು ಫೋನ್ನಲ್ಲಿ 2 ಸಿಮ್ ಇರಬಹುದು, ಆದ್ರೆ ಒಂದೇ ಮನೆಯಲ್ಲಿ 2 ಸಂಸಾರ ಇರಬಾರ್ದು. ಮೇಡಮ್ ನೀವು ತಮಾಷೆ ಮಾಡಬೇಡಿ ಮೇಡಮ್, ಪ್ಲೀಸ್. ನಂದು ಮೊದಲೇ ಅವಳು ಟೆನ್ಷನ್ ನಲ್ಲಿ ಉರಿದ್ ಬೀಳ್ತಾ ಇದ್ದಾಳೆ. ಈಗ ನಾವಿಬ್ರು ಒಟ್ಟಿಗೆ ಹೋದ್ರೆ ಅಷ್ಟೇ. ಹೌದು ಹೌದು, ಇದೆಲ್ಲ ನಮ್ದೇ ಪ್ಲಾನ್ ಅನ್ಕೊಂಡ್ಬಿಡ್ತಾಳೆ. ಕರೆಕ್ಟ್ ಮೇಡಮ್. ಅದಕ್ಕೆ ಹೇಳೋದು, ನೀನ್ ಹೋಗ್ ಮಾತಾಡಿದ್ರೆ ಈ ವಿಷಯ ಓಪನ್ ಆಗುತ್ತೆ, ನಾನ್ ಹೋಗ್ ಮಾತಾಡಿದ್ರೆ ಈ ವಿಷಯ ಕ್ಲೋಸ್ ಆಗುತ್ತೆ. ಡ್ಯಾಡಿ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ? ಮಮ್ಮಿ ಇದೀನಲ್ಲ, ನಾನ್ ನಿಂಗೆ ಚಾಕ್ಲೇಟ್ಸು, ಬಿಸ್ಕೆಟ್ಸು, ಐಸ್ ಕ್ರೀಮು. ಐ ಆಮ್ ರಾಧಿಕಾ, ನೀನ್ ಆಟಾಡ್ಕೊ ಹೋಗು. ಹಾಯ್ ಸ್ವೀಟಿ. ನೀವು ಸ್ವೀಟ್. ದೀಕ್ಷಾ ಹೋಗು ಅಂದಲ್ಲ, ಏನ್ ಬೇಕು? ನೀನ್ ಆಟೋಗ್ರಾಫ್. ನಿನ್ ಯಜಮಾನ್ರು, ಸಾರಿ ನಮ್ ಯಜಮಾನ್ರು ಮಿಸ್ಟರ್ ನಂದಗೋಪಾಲ್ MBA ನಿನ್ ಹತ್ರ ವಿಚ್ಛೇದನ ಬಯಸಿ ಕಳ್ಸಿರೋ ಈ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್. ಏನಂದೆ? ಡಿವೋರ್ಸಾ? ಎಸ್. ಅದಕ್ ಬಂದು ಅವರೇ ಕೇಳ್ಬೋದಿತ್ತಲ್ಲ. ಅವ್ರಿಗೆ ಮುಖ ತೋರ್ಸಕ್ ನಾಚಿಕೆ ಅಂತ ನಾನ್ ಬಂದಿದ್ದು. ನಿನಗದಿಲ್ವಾ? ಎಲ್ಲಿರುತ್ತೆ? ಕಂಡೋರ್ ಗಂಡನ್ನ ಟೆಸ್ಟು ಪಸ್ಟು ಅಂತ ಮನೇಲಿ ಇಟ್ಕೊಂಡು ಮರಳು ಮಾಡಿ ಮದುವೆ ಆದವಳಿಗೆ ನಾನು ಕೋರ್ಟ್ಗೆ ಹೋಗ್ತೀನಿ. ಈ ಮದುವೆ ಕಾನೂನು ಬಾಹಿರ ಅಂತ ಪ್ರೂವ್ ಮಾಡ್ತೀನಿ. ಅದಕ್ಕೆ ನಿನ್ ಗಂಡ ನಿನ್ನ ಪೆದ್ದು ಅನ್ನೋದು ಅಲ್ಲ. ಮದುವೆ, ಮಧುಚಂದ್ರ ಎಲ್ಲ ಮುಗಿದು ನೀನೇ ಬೇಡ ಅಂತ ಡಿವೋರ್ಸ್ ಕೊಡೋ ಹಂತಕ್ಕೆ ತಲುಪಿರುವಾಗ ಮತ್ತೆ ನೀನು ಶುರುವಿಂದ ಕಾನೂನು ಕಟ್ಲೆ ಅಂದ್ರೆ ಕೋರ್ಟ್ ನಗಲ್ವಾ? ಹಾಗಿದ್ಮೇಲೆ ಈ ಡಿವೋರ್ಸ್ ನಾಟಕ ಎಲ್ಲ ಯಾಕೆ? ಹೋಗೆಲ್ಲಾದ್ರೂ ಹಾಯಾಗಿರಿ. ಇರಬಹುದು, ಆದ್ರೆ ನೀನ್ ಡಿವೋರ್ಸ್ ಕೊಡದೆ ನಮ್ಮ ರಿಲೇಶನ್ಶಿಪ್ಗೆ ಆಥರೈಸೇಷನ್ ಸಿಗಲ್ವಲ್ಲ ರುಕ್ಕು? ನಾನು ನನ್ನ ಗಂಡ ಬರ್ದೆ ಯಾವ ಡಿವೋರ್ಸ್ಗೂ ಸೈನ್ ಮಾಡಲ್ಲ. ಅಂದ್ರೆ ನಿನಗಿನ್ನೂ ನಿನ್ ಗಂಡನ್ ಮೇಲಿರೋ ನಂಬಿಕೆ ಹೋಗಿಲ್ಲ ಅಂತಾಯ್ತು. ಇನ್ನೂ ಈ ವಿಷಯನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ನಿನಗೆ ಆ ಪತ್ರ ಬರ್ದಿದ್ದು, ದಿಢೀರ್ ಅಂತ ಪೊಲೀಸ್ ಬಂದು ನಿನ್ನನ್ನು ಹೆದರ್ಸಿದ್ದು, ಅರ್ಜೆಂಟ್ ಅಲ್ಲಿ ಮದುವೆ ಆಗಿದ್ದು, ಇದೆಲ್ಲ ನಾನು ನಂದಗೋಪಾಲ್ ಇಬ್ರು ಸೇರಿ ಆಡಿದ ನಾಟಕ. ನಾನೇ ತಪ್ಪು ಮಾಡ್ದೆ ಅಂತ ಈ ತರ ಮಾಡಿದ್ರಿ? ತಪ್ಪು
ಮಾಡಿದ್ ನೀನಲ್ಲ ರುಕ್ಕು, ನಾವು. ಈ ಪ್ರೀತಿ ಅನ್ನೋ ಮೋಡಿಗ್ ಬಿದ್ದು ನಾವ್ ಯಾರು ಏನು ಅಂತ ಯೋಚನೆ ಮಾಡ್ದೆ ಮತ್ತೆ ವಾಪಸ್ ಬರಕ್ ಆಗದೆ ಇರೋಷ್ಟು ದೂರ ಹೊಟ್ಟೋಗಿದೀವಿ. ನಾನೇನೋ BV ನಂಬರ್ 2 ಆಗಿರೋಕ್ಕೂ ರೆಡಿ, ಬಟ್ ನೀನೊಪ್ಪಲ್ವೇ? ಈಗ ನೀನ್ ದೊಡ್ಡ ಮನಸ್ ಮಾಡಿ ನಮ್ ತಪ್ಪನ್ನ ಕ್ಷಮಿಸಿ ಈ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ಕೊಟ್ರೆ ನಿನ್ ಹೆಸರು ಹೇಳ್ಕೊಂಡು ಜೀವನ ನಡೆಸ್ತೀವಿ. ನೀನ್ ಕೊಡೋ ಭಿಕ್ಷೆ ಅಂತ ಅನ್ಕೋತೀನಿ. ಇನ್ನೊಂದು ಮಾತಾಡಿದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನಗೇನ್ ಸೈನ್ ತಾನೇ ಬೇಕಾಗಿರೋದು? ಕೊಡು. ಥ್ಯಾಂಕ್ ಯು ರುಕ್ಕು. ಏನಿದು ಗೋಪಾಲ ಮನೆ ಮುಂದೆ ಕಾರು? ಗೋಪಾಲ ಫಾರಿನ್ ಕಾರಲ್ಲಿ ಓಡಾಡಂಗೆ ಆಗೋದ್ನಾ? ಚಲೋ ಚಲೋ. ನಾನು ಹೇಳಿದ ಭವಿಷ್ಯ ನಿಜವಾಗೋಯ್ತೆ. ಇಲ್ವಲ್ಲ? ನನಗೂ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ರುಕ್ಕು ನನ್ನ ಡೈವರ್ಸ್ ಕೇಳಿದಾಳೆ ಅಂದ್ರೆ ಅವಳಿಗೇನೋ ಆಗಿದೆ ನಿಜವಾಗ್ಲು. ಅವಳಿಗೇನೂ ಆಗಿಲ್ಲ, ನಿನ್ ಮೇಲೆ ದ್ವೇಷ ಅಷ್ಟೇ. ನಂದೇನು ತಪ್ಪಿಲ್ಲ ತಪ್ಪಿಲ್ಲ ಅಂತ ಸಾರಿ ಹೇಳಿದ್ರು ನನ್ನ ಮೇಲೆ ಹಾಗೆ ಸಾಧಿಸ್ತಾಳೆ ಅಂದ್ರೆ ಅವಳನ್ನ ಹೀಗೆ ನಂದು ಆವೇಶದಿಂದ ಏನೂ ಪ್ರಯೋಜನ ಇಲ್ಲ. ಅವಳ ಆಸೆ ಪಡೋ ಹಾಗೆ ಡೈವರ್ಸ್ ಸೈನ್ ಮಾಡ್ಕೊಟ್ಬಿಡಿ. ಅವಳೇನೋ ಬುದ್ಧಿ ಇಲ್ಲದೆ ಆಡ್ತಾಳೆ ಅಂತ ನಾನಂತ ತಳ ಹಾಕ್ಲಾ? ಅವಳಿಗೆ ಒದ್ದ ಬುದ್ಧಿ ಕಲಿಸಿ ನೋಡ್ತಾರೆ. ಬೇಡ ನಂದು, ಸುಮ್ನೆ ದುಡುಕಿ ಏನಾದ್ರೂ ಮಾಡ್ಬಿಡ್ಬೇಡಿ ಪ್ಲೀಸ್. ಇದಕ್ಕೆಲ್ಲ ನೀನೇ ಕಾರಣ. ನಂದು ನನ್ ಮಾತ್ ಕೇಳಿ, ನಮ್ಮ ಸಂಬಂಧಕ್ಕೆ ಬ್ರೇಕ್ ಹಾಕ್ಬೇಡಿ. ಹಾಕ್ಬೇಕು. ಈ ಸಮಸ್ಯೆಗಳ ಪರಿಹಾರ ಆಗ್ಬೇಕು ಅಂದ್ರೆ ಇದಕ್ಕೆ ಈಗಲೇ ಬ್ರೇಕ್ ಹಾಕ್ಲೇಬೇಕು. ರುಕ್ಮಿಣಿ, ಬಾರಯ್ಯ ಗೋಪಾಲ ಬಾ. ಯಾಕೋ 3-4 ದಿನದಿಂದ ನಿನ್ನ ವರ್ತನೆ ವಿಚಿತ್ರವಾಗಿದೆ ಅಂತಲಯ್ಯ. ಶಾಸ್ತ್ರಿಗಳ ನಂದಲ್ಲಿ ಅಂತ ಎಲ್ಲದಕ್ಕೂ ಅಳ್ಳಾಡ್ಸ್ಕೊಂಡ್ ಬರ್ಬೇಡ್ರಿ. ಯಾಕ್ರಿ ಬರ್ಬಾರ್ದು? ನನ್ಗೆ ಯಾರು ಹೇಳಿರೋ ಕೇಳರೋ ಇಲ್ಲ ಅನ್ಕೊಂಡಿದ್ದೀರಾ? ಹೇಳ್ಕೆ ಮಾತ್ ಕೇಳ್ಕೊಂಡೆ ಹಿಂಗ್ ಉಚಿತ ಆಡ್ತಾ ಇರೋದು. ಹುಚ್ಚು ನಿಮಗೆ, ಆ ಮಾಯಾಂಗನೆ ಹುಚ್ಚು. ಅದಕ್ಕೆ ತಾನೆ ಅವಳ ಕೈಯಲ್ಲಿ ಡಿವೋರ್ಸ್ ಪೇಪರ್ಸ್ ಕಳ್ಸಿದ್ದು. ಡೈವೋರ್ಸ್ ಕೇಳ್ತಿರೋದು ನಾನಲ್ಲ, ನೀನು. ನೀವು ನೀನು ನೀವು ನೀನು ನೀವು ನಿಲ್ಸಿ. ಹೌದು, ಅದನ್ನ ನೀನೂ ಕಳಿಸ್ಲಿಲ್ಲ. ಹಾಗಾದ್ರೆ ಅಂದ್ರೆ 100% ಅವಳದೇ ಗೇಮು. ಏನ್ರಿ ಹೇಳ್ತಾ ಇದ್ದೀರಾ? ಅಯ್ಯೋ ರುಕ್ಕು, ನಾನ್ ನಡೆದಿದ್ದೆಲ್ಲ ಬಂದಿನ ಹತ್ರ ಹೇಳ್ತೀನಿ ಅಂತ ಬಂದು ಹಿಂಗ ಅಲ್ಲಾಡ್ಸೋಗಿದ್ದಾಳೆ. ಹಾಗಾದ್ರೆ ಅವಳು ನಿನ್ ಬಗ್ಗೆ ಹೇಳಿದ್ದಲ್ಲ ಎಲ್ಲ ಸುಳ್ಳು. ಆರ್ಜಿ ಗ್ರೂಪ್ ಆಸ್ತಿ ಎಲ್ಲ ಹೊಡಿಬೇಕಂತ ನನ್ನನ್ನ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾಳೆ. ಹೌದಾ? ಲೇ, ಇದಕ್ಕೆಲ್ಲ ನೀನೇ ಕಾರಣ ಕಣೆ. ನಾನು ಏನ್ ಮಾಡಿದ್ರು ಡೌಟು. ನಿನ್ನಂತ ಡೌಟ್ ಬಿಡ ಹೆಂಗಸಂತಾನೆ. ನಂತರ ಮುಗ್ಧ ಅಮಾಯಕ ಗಂಡಸರು ಈ ತರ ಕಷ್ಟಕ್ಕೆ ಸಿಗಾಕೊಳ್ಳೋದು. ನಿನ್ನ ಕಷ್ಟಕ್ಕೆ ಆ ರಾಧಿಕಾನು ಕಾರಣ ಅನ್ನೋದು ನಾ ಮರಿಬೇಡ ಕಣಯ್ಯ. ಬರೀ ಕಾರಣ ಏನು, ನಮ್ಮನ್ನ ನೆಮ್ಮದಿನೇ ಹಾಳು ಮಾಡಿದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಅದ್ರ ಅವಶ್ಯಕತೆ ಇಲ್ಲ. ನಾನು ಡಾಕ್ಟರ್ ಸುಗುಣ ಸತ್ಯಮೂರ್ತಿ, ರಾಧಿಕಾಗೆ ತಾಯಿ ತರ. ಈಗ ನಿಮ್ದೇನು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋಕೆ ಏನಿದೆ? ಅವಳ ನಾಟಕ ಎಲ್ಲ ಗೊತ್ತಾದ್ಮೇಲೆ ಅವಳ ಬಗ್ಗೆ ಗೊತ್ತಾಗ್ದಿರೋಂತ ಇನ್ನೂ ಕೆಲವು ವಿಷಯಗಳಿದೆ. ಅವಳು ಇವತ್ತೋ ನಾಳೆನೋ ಸಾಯಕ್ಕೆ ಸಿದ್ಧವಾಗಿರೋ ಹಾರ್ಟ್ ಪೇಷಂಟ್. ವಾಸಿ ಮಾಡಕ್ಕಾಗದೇ ಇರೋಂತ ಕಾರ್ಡಿಯೋಮಯೋಪತಿ ಅನ್ನೋ ಡಿಸೀಸ್ನಿಂದ ಸುಮಾರು 2 ವರ್ಷದಿಂದ ನರಳ್ತಾ ಇದ್ದಾಳೆ. ಅವಳ ತಂದೆ RG ಸರ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಅವರೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ, ಮಾನವತಾವಾದಿ ಕೂಡ. ತಮ್ಮ ಕಂಪನಿಯಿಂದ ಬಂದ ಲಾಭದಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲನ ಸ್ಕೂಲು, ಹಾಸ್ಪಿಟಲ್, ಅನಾಥಾಶ್ರಮ ಅಂತ ಹಲವಾರು ಸಮಾಜ ಸೇವಾ ಸಂಸ್ಥೆಗಳಿಗೆ ಮೀಸಲಿಟ್ಟಿದ್ರು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಆಕಸ್ಮಿಕವಾಗಿ ಸತ್ತೋದ್ಮೇಲೆ ಅವರ ರಿಲೇಟಿವ್ಸು, ಅವರ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಅವರ ಆಶಯಗಳಿಗೆ ಅಂತ್ಯ ಹಾಡಿ ಕಂಪನಿ ಲಾಭನೆಲ್ಲ ಹಂಚಿಕೊಳ್ಳೋದಕ್ಕೆ ಸಂಚು ಮಾಡಿದ್ರು. ಆಗ ನಮ್ಮ ರಾಧಿಕಾ ಕಂಪನಿ ಜವಾಬ್ದಾರಿನೆಲ್ಲ ವಹಿಸಿಕೊಂಡು ಅವಳ ತಂದೆ ಆದರ್ಶಗಳನ್ನ ಉಳಿಸ್ಕೊಂಡು ಬರೋದ್ರ ಜೊತೆಗೆ ಮುಂದಿನ ವಾರಸ್ದಾರನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡಿದ್ಲು. ಅದರ ಫಲನೇ ಅವಳ ಸೋಕಾಲ್ಡ್ ಟೆಸ್ಟ್ ಅನ್ನೋ ನೆಪದಲ್ಲಿ ಬಡವರ ಭಾವನೆಗಳ ಜೊತೆಗೆ ಆಟ ಆಡ್ತಾಳೆ ಅನ್ನೋ ಆರೋಪ. ಆದ್ರೂ ಅದನ್ನೆಲ್ಲ ಕೇರ್ ಮಾಡದೆ ಜೀವನದ ಕೊನೆ ಕ್ಷಣಗಳನ್ನಾದ್ರೂ ಹಾಯಾಗಿ ಕಳಿಯಮ್ಮ ಅಂದ್ರೆ ಅದನ್ನು ಕೇಳ್ದೆ ತನ್ನ ಪ್ರಯತ್ನನ
ಮುಂದುವರೆಸಿದಾಗ ಸಿಕ್ಕಿದ್ದು ನೀವು RG ಸರ್ಗೆ ಯಾವಾಗಲೂ ಕಳಿಸಿದಂತ ಬಿಸಿನೆಸ್ ಅಂಡ್ ಸೋಷಿಯಲ್ ಡೈನಮಿಕ್ಸ್ ಅನ್ನೋ ಥೀಸಿಸ್. ವಾವ್, ಅಮೇಜಿಂಗ್. ವಾಟ್ ಐಡಿಯಾಸ್, ಐಡಿಯಾಲಜೀಸ್, ಕಾನ್ಸೆಪ್ಟ್ಸ್, ಹೌ ಕ್ರಿಯೇಟಿವ್. ಎಕ್ಸಾಕ್ಟ್ಲಿ ಅಪ್ಪನ್ ಥರ, ಬಟ್ ಹಿಸ್ ಓನ್ ಕ್ರಿಯೇಟಿವಿಟಿ. ಐ ಥಿಂಕ್ ಹಿ ಇಸ್ ಪರ್ಫೆಕ್ಟ್ ಫಾರ್ ದ ಚೇರ್ಮನ್ ಪೋಸ್ಟ್. ಅಷ್ಟೇ, 5 ನಿಮಿಷದಲ್ಲಿ ನಂದಗೋಪಾಲ್ ಜಾತ್ಕನೆಲ್ಲ ಜಾಲಾಡಿ ಇವರ ಸೋಷಿಯಲ್ ಸರ್ವಿಸ್ ಮತ್ತೆ ಅನಾಥ ಮಗುನ ಇವರು ಸಾಕ್ತಾ ಇರೋಂಥ ವಿಷಯ ತಿಳಿದು ಇವ್ರೆ RG ಸರ್ ವಾರಸ್ದಾರ ಅಂತ ತೀರ್ಮಾನ ಮಾಡ್ಬಿಟ್ಲು. ಮತ್ತೆ ಈ ಟೆಸ್ಟ್ ಎಲ್ಲ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋದು ಅವಳ ಪಾಲಿಸಿ. ಹೌದು ಮೇಡಮ್, ರಾಧಿಕಾ ಮೇಡಮ್ ಪ್ರಾಕ್ಟಿಕಾಲಿಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಆ ಕಾರಣಕ್ಕೆ ನನಗೂ ವಿಷಯನ ತಿಳಿಸ್ದೆ IDBI ಮೀಟಿಂಗಿಗೆ ಅಂತ ಬಂದೋಳು ಇಷ್ಟೆಲ್ಲ ನಾಟಕ ಆಡಿದಾಳೆ. ಒಂದ್ ನಿಮಿಷ, ಇದನ್ನ ಕೇಳಿ. ನಾನು ಆಡಿದ ನಾಟಕದ ಬಗ್ಗೆ ಈಗ ನಿಮ್ಗೆ ಯಾರಿಗೂ ಆಕ್ಷೇಪ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಮಿಸ್ಟರ್ ನಂದಗೋಪಾಲ್, ನೀವೆಂಥ ಟ್ಯಾಲೆಂಟೆಡ್, ಏನೆಲ್ಲ ಆಟಿಟ್ಯೂಡ್ ಅಂತ ಗೊತ್ತಿದ್ರು ಎಷ್ಟು ಪರ್ಫೆಕ್ಷನ್ ಅಂತ ತಿಳ್ಕೊಳ್ಳೋ ಒಂದೇ ಕಾರಣಕ್ಕಾಗಿ ಈ ಮದುವೆ ಮೊದಲ ರಾತ್ರಿ ನಾಟಕ ಆಡಿತು. ನಾನು ಅಷ್ಟೆಲ್ಲ ಪ್ರಯತ್ನ ಪಟ್ಟು ನನ್ನ ಸೌಂದರ್ಯದಿಂದ ನಿಮ್ಮನ್ ಮರಳು ಮಾಡ್ಬೇಕು ಅನ್ಕೊಂಡೆ. ಆಸ್ತಿ ಐಶ್ವರ್ಯದ ಆಸೆ ಕೂಡ ತೋರಿಸ್ದೆ. ಆದ್ರೆ ನೀವು ನನ್ನ ನಿರೀಕ್ಷೆಗೂ ಮೀರಿದ ಬಂಗಾರ ಅಂತ ಪ್ರೂವ್ ಮಾಡ್ಬಿಟ್ರಿ. ಆಗ್ಲೇ ನಾನ್ ನಮ್ ಕಂಪನಿ ಅಡ್ವೊಕೇಟ್ಸ್ನ ಕರೆಸಿ ಸಂಬಂಧಪಟ್ಟ ಪೇಪರ್ಸ್ಗೆ ಸೈನ್ ಮಾಡಿಸಿ ನಿಮ್ಮನ್ನ RG ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಮಾಡಿದೆ. ಡಿಯರ್ ರುಕ್ಕು, ನಿಮ್ ಹತ್ರ ಮಾತ್ರ ನಾನ್ ಕ್ಷಮೆ ಕೇಳಲೇಬೇಕು. ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಈ ರೀತಿ ಮಾನಸಿಕವಾಗಿ ನೋಯಿಸಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಗಂಡ ನಂದಗೋಪಾಲ್ಗೆ ಚೇರ್ಮನ್ಶಿಪ್ ವಹಿಸ್ಕೊಟ್ಟ ಮೇಲೆ ನನಗುಳಿದಿದ್ದು ಒಂದೇ ಒಂದು ಕೆಲಸ. ನನ್ನಂತ ಸುಂದರವಾದ ಹುಡುಗಿನೂ ಧಿಕ್ಕರಿಸೋಕೆ ಕಾರಣವಾದ ನೀವು ಹೇಗಿರ್ಬೋದು ಅಂತ ನೋಡೋದು. ಇಲ್ಲಿಗೆ ನನ್ನೆಲ್ಲಾ ಗೇಮ್ ಮುಗಿದು ನನ್ನ ತಂದೆ RG ಅವರ ಧ್ಯೇಯ, ಉದ್ದೇಶ, ಆಶಯ ಎಲ್ಲ ನಿರಂತರವಾಗಿ ನಂದಗೋಪಾಲ್ ನೆರವೇರಿಸ್ತಾರೆ ಅನ್ನೋ ನಂಬಿಕೆಯಿಂದ ಅವ್ರಿಗೆ ಸ್ಫೂರ್ತಿಯಾಗಿ ಚೈತನ್ಯವಾಗಿ ರುಕ್ಕು ಇರ್ತಾರೆ ಅಂತ ಆಶಿಸ್ತಾ ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಬಯಸುವ ನಿಮ್ಮ ರಾಧಿಕಾ. ರಾಧಿಕಾ ಮೇಡಮ್ ಇವಾಗ ಎಲ್ಲಿದ್ದಾರೆ? ನಾನು ಅವ್ರು ನೋಡ್ಬೇಕು. ಸದ್ಯಕ್ಕಾಗಲ್ಲ, ಸಮಯ ಬಂದಾಗ ನಾನೇ ಭೇಟಿ ಆಗ್ತೀನಿ ಅಂತ ಹೇಳಿದಾಳೆ. ಅಲ್ಲಿ ತನಕ ಓನ್ಲಿ ಮೆಮರೀಸ್. 2013-14 ಸಾಲಿನಲ್ಲಿ ನಮ್ಮ ಕಂಪನಿ ಟರ್ನೋವರ್ 40% ಹೆಚ್ಚಾಗಿದೆ. ಕಳೆದ 2 ವರ್ಷಗಳಲ್ಲಿ ಟರ್ನೋವರ್ 80 ಭಾಗ ಹೆಚ್ಚಾಗಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಗಳ ಸಹಕಾರದಿಂದ. ಇನ್ನು ಸಮಾಜ ಸೇವೆ ವಿಷಯಗಳಿಗೆ ಬಂದ್ರೆ ನಮ್ಮೆಲ್ಲರ ಅನ್ನದಾತ RG ಸರ್ ಅವರು ಸ್ಥಾಪಿಸಿದ ಎಲ್ಲ ಯೋಜನೆಗಳಿಗೂ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಕೊಡ್ತಾರೋ ಫಂಡ್ಸ್ನ 25% ಜಾಸ್ತಿ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲೇ ರಾಧಿಕಾ ಮೇಡಮ್ ಅವರ ಹೆಸರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಬಿಸಿನೆಸ್ ಸ್ಕೂಲ್, ಬಡವರಿಗೋಸ್ಕರ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಕೈಲಾಗದವ್ರಿಗೋಸ್ಕರ ಒಂದು ಅನಾಥಾಶ್ರಮ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನನ್ನ ಈ ಎಲ್ಲ ಯೋಜನೆಗಳು, ಸಾಧನೆಗಳು, ಇದರ ಹಿಂದಿರೋ ಹೆಸರು ಮತ್ತು ಉಸಿರು ಒಂದೇ, ರಾಧಿಕಾ ಮೇಡಮ್. ಕಂಡೀಷನ್ ಹೇಗಿದೆ ಮೇಡಮ್?
ಚೆನ್ನಾಗಿದ್ದಾರೆ ಮೇಡಮ್. ನೀವ್ಯಾಕೆ ಈ ವಿಷಯ ನನಗೆ ಹೇಳಲಿಲ್ಲ? ನಿಮ್ಮ ಸೇವೆ ಮಾಡೋ ಅವಕಾಶ ನನಗೆ ಯಾಕೆ ಮಾಡ್ಕೊಡ್ಲಿಲ್ಲ ಮೇಡಮ್? ಕಂಪನೀಸ್ನ ನೋಡ್ಕೊಳ್ಳೋರು ಯಾರು? ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ವಿಷಯ ತಿಳಿತು. ಆರ್ಜಿ ಸರ್ಗೆ ಈಗ ತುಂಬಾ ಖುಷಿಯಾಗಿರ್ಬೋದು. ನಾನಲ್ಲಿಗೆ ಹೋದ್ಮೇಲೆ ನೀನವ್ರ ದೊಡ್ಡ ಫ್ಯಾನು ಅಂತ ತಿಳಿಸ್ತೀನಿ. ಒಬ್ಳು ನೋಡಿ ಚಾಕ್ಲೇಟ್ ತಿನ್ನೋದನ್ನು ಬಿಟ್ಬಿಟ್ಟಿದ್ದಾನೆ. ಇವರು ಮತ್ತೆ ಹುಟ್ಟು ಬರ್ತಾರೆ ಅಂತ ನಮ್ ಡ್ಯಾಡಿ ಹೇಳ್ತಾ ಇದ್ರು ಅಲ್ವಾ ಡಾಕ್ಟರ್? ಡಾಕ್ಟರ್ ರಾಧಿಕಾ ಮೇಡಮ್ ಅಲ್ಲಿ? ನಾನು ನೋಡ್ಲಿಲ್ಲ ಸರ್. ಮೇಡಮ್ ಇಲ್ಲ? ನಂಗೆ ಗೊತ್ತಿಲ್ಲ ಸರ್. ರಾಧಿಕಾ ಮೇಡಮ್ ಎಲ್ಲಮ್ಮ? ಇಲ್ಲಿ ಎಲ್ಲೋ ಹೊರಗಡೆ ಇರ್ಬೇಕು ಸರ್. ರುಕು ಮೇಡಮ್ ಇಲ್ಲ? ಇಲ್ಲ ಇಲ್ಲ ಇರ್ಬೇಕು ರೀ. ಎಲ್ಲೇ? ಬಬ್ಲು ಸರ್. ರಾಧಿಕಾ ಮೇಡಮ್ ಅಲ್ಲಿ? ನನಗೆ ಗೊತ್ತಿಲ್ಲ ಸರ್. ಐ ಆಮ್ ದ ಮಾಸ್ಟರ್ ಆಫ್ ಪ್ಲೇಯಿಂಗ್ ಗೇಮ್ಸ್. ಬಾ ಬಾ ನಿಂತ್ಕೊಳು. ಅಬ್ಬಾ ಕಳ್ಳಿ, ಈಗಲೇ ಗೇಮ್ ಆಡಕ್ ಶುರು ಮಾಡ್ಬಿಟ್ಯಾ? ದೊಡ್ಡೋಳಾದ್ಮೇಲೆ ಅದ್ ಯಾರ್ಯಾರು ಗೋಳಿ ಕೂತಳೋ ಏನೋ. ಹಾ, ಎಷ್ಟೇ ಆದ್ರೂ ರಾಧಿಕಾ ಮೇಡಮ್ ಅಲ್ವಾ? ನಮಸ್ತೆ ಮೇಡಮ್.